ತಂದೆ. ತಂದೆ ಆದ ದೇವರೇ, ಇದುವರೆಗೆ ನಮ್ಮನ್ನು ಎಲ್ಲರನ್ನು ಕಾಯ್ದು ಕಾಪಾಡಿ ಒಂದು ಜೀವಿತದ ಸಿಕ್ಕಿಲಿಟ್ಟು ನಮ್ಮ ನಿಲ್ಲಿಸಿದ್ದಕ್ಕಾಗಿ ಧನ್ಯವಾದ ತಂದೆ. ತಂದೆ, ಈ ಕೂಟಕ್ಕೆ ಇನ್ನು ಯಾವ ಸೋದರ ಬರ್ಬೇಕಾಗಿದೆ ತಂದೆ. ಅವ್ರಿಗೆ ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವಾಗ ಸಹಾಯ ಮಾಡು ತಂದೆ. ತಂದೆ, ನಿನ್ನ ವಾಕ್ಯವನ್ನು ತೋರಿಸುವಂತ ಸೋದರಗೋಸ್ಕರ ಅವರ ಕುಟುಂಬಗೋಸ್ಕರ ಸಾಧಬೇಕು ತಂದೆ. ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ತಂದೆ, ಇದುವರೆಗೆ ಅವರಿಗೆ ಬೇಕಾದ ಜ್ಞಾನ ಆರೋಗ್ಯವನ್ನು ಕೊಟ್ಟು ನಡೆಸಿದಾಗಿ ತಂದೆ. ಮುಂದೆ ಸಹ ನಡೆಸಿ ತಂದೆ. ಇವತ್ತು ಸಹ ತಂದೆ, ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮೆಲ್ಲರಿಗೆ ನಿನ್ನ ವಾಕ್ಯವನ್ನು ತಿಳಿಸುವ ಹಾಗೆ ಸಹಾಯ ಮಾಡ್ತಂದೆ. ತಂದೆ ಆದ ಬೇರೆ ಆ ವಾಕ್ಯವನ್ನು ನಾವೆಲ್ಲರೂ ಕೇಳಿ ಆ ವಾಕ್ಯದ ಪ್ರಕಾರ ನಿಮಗೆ ಮೆಚ್ಚುಗೆಯಾಗಿ ಜೀವಿಸುವ ಹಾಗೆ ತಂದೆ ನಮ್ಮೆಲ್ಲರಿಗೆ ಸಹಾಯ ಮಾಡುತ್ತಂದೆ. ತಂದೆ ಆದ ಬೇರೆ ಆದಿಯಿಂದ ಅಂತ್ಯದವರೆಗೆ ಈ ಕೂಟದಲ್ಲಿ ನಿಮ್ಮ ಪ್ರಸನ್ನತಿದ್ದು ಈ ಕೂಟವನ್ನು ಸಹ ನಡೆಸಿಕೊಳ್ತಂದೆ. ಇದುವರೆಗೆ ನಿಮ್ಮ ಪ್ರಾರ್ಥನೆ ಕೇಳಬೇಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ನಮ್ಮ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡ್ತೀನಿ ತಂದೆ. ಆಮೇನ್. ಆಮೇನ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸೂರ್ಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿ ಉಂಟಾಗಲಿ. ದೇವರ ಮಹಾಕೃಪೆಯಿಂದ ದೇವರು ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಎನಿಸಿ ದೇವರ ವಾಕ್ಯವನ್ನು ಕೇಳುವಂತ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾವು ನೋಡಿರುವಂತ ಒಂದು ಭಾಗ ರೋಮಪುರದವರಿಗೆ ಬರೆದಂತ ಪತ್ರಿಕೆ. ಯಾವ ಒಂದು ವಿಷಯವನ್ನು ನೋಡ್ಬೇಕಾಗಿದೆ, ಎಷ್ಟನೇ ಭಾಗವನ್ನು ನೋಡ್ಬೇಕಾಗಿದೆ? Chapter 66, 8 chapter 8, 15th verse, brother. Okay, 8 chapter 15th verse. 14th verse ಕಂಟಿನ್ಯೂ ಮಾಡ್ಬೇಕಾಗಿತ್ತು ಬ್ರದರ್, ಒಂದ್ ಸ್ವಲ್ಪ ಮಾತ್ರ ಮಾಡಿದೀರ. ಓಕೆ ಓಕೆ. ಭಾಗ ಎಷ್ಟನೇ ಭಾಗ ಆಗಿದೆ? ಇವತ್ತು 66, brother. 66. ಓಕೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ರೋಮಪುರದವರಿಗೆ ಬರೆದಂತ ಪತ್ರಿಕೆ ನಮಗೆ ಇನ್ನೂ ಹಲವಾರು ಅಧ್ಯಾಯಗಳಿದೆ. ಬಟ್ ಈಗ ನಾವು 8ನೇ ಅಧ್ಯಾಯದಲ್ಲಿ ಇದ್ದೀವಿ. ಹೇಗ ಅನ್ಸುತ್ತೆ ನಿಮ್ಗೆ? ಸ್ವಲ್ಪ ಸ್ಪೀಡ್ ಆಗಿ ಹೋಗ್ಬೇಕು ಅನ್ಸುತ್ತಾ, ಇಲ್ಲ ಅರ್ಥವಾಗೋ ರೀತಿಯಲ್ಲಿ ಇದೆಯಾ? ಏನಾದ್ರು ಚೇಂಜಸ್ ಮಾಡ್ಬೇಕಾ? ನಿಮ್ಮ ಅನಿಸಿಕೆ? ರೇಟ್ ಇದೆಯಾ? ಡೀಟೇಲ್ ಆಗಿರುತ್ತಲ್ಲ. ಓಕೆ, ಡೀಟೇಲ್ ಆಗ್ಬೇಕು ಅಂತೀರಾ? ಗುಡ್ 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 ಗುಡ್. ಹೌದು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಇವತ್ತಿನ ಒಂದು ವಿಷಯದಲ್ಲಿ ದೇವ್ರ ಮಕ್ಕಳು ನಾವು ಲಾಸ್ಟ್ ಟೈಮ್ ಕೂಡ ಒಂದು ಮುಖ್ಯವಾದ ಒಂದು ಭಾಗವನ್ನ ನೋಡಿದ್ವಿ. ನಿಮ್ಮೆಲ್ರಿಗೂ ನೆನಪಿರ್ಬೇಕು. ಯಾವ ಭಾಗವನ್ನ ನೋಡಿದ್ವಿ ಅಂದ್ರೆ, ವಾಕ್ಯ ಹೇಳೋ ಪ್ರಕಾರವಾಗಿ ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು ಅನ್ನೋಂತ ಒಂದು ವಿಷಯವನ್ನ ನೋಡ್ತೀವಿ. ತುಂಬಾ ಮುಖ್ಯವಾದಂತ ಒಂದು ವಿಷಯ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಕೆಲವೊಂದು ವಿಷಯವನ್ನ ದೇವ್ರ ಮಕ್ಕಳು ಎಷ್ಟರ ಮಟ್ಟಿಗೆ ಆಳವಾಗಿ ತಮ್ಮ ಹೃದಯದಲ್ಲಿ ಅದಕ್ಕೆ ಬೇರೂರುವಂತ ಒಂದು ಅವಕಾಶನ ಮಾಡ್ಕೊಳ್ತಿರೋ ಅಷ್ಟರ ಮಟ್ಟಿಗೆ ಅದು ನಮ್ಮ ಜೀವನದಲ್ಲಿ ಕೆಲಸವನ್ನ ಮಾಡುತ್ತೆ. ದೇವರ ಮಕ್ಕಳು ಆ ವಿಷಯವನ್ನ ಗ್ರಹಿಸ್ಕೊಳ್ಬೇಕು. ಯಾಕೆ ಅಂದ್ರೆ, ನೂತನ ಸೃಷ್ಟಿಯಾದ ದೇವರ ಮಕ್ಕಳಿಗಿರುವಂತ ಒಂದು ಬಲ ಏನಪ್ಪಾ ಅಂದ್ರೆ ದೇವರ ವಾಕ್ಯದ ಬಲ. ನಾವು ಎಲ್ಲವನ್ನ ಜಯಿಸೋದು ಹೇಗಪ್ಪ ಅಂದ್ರೆ ದೇವರ ವಾಕ್ಯದ ಮೂಲಕವೇ ಎಲ್ಲವನ್ನ ಜಯಿಸೋರ. ಅದರಿಂದ ವಿಷಯಗಳನ್ನ ಆದಷ್ಟು ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡೋದು ತುಂಬಾ ಮುಖ್ಯ. ಜೊತೆಗೆ ಪ್ರಾರ್ಥನೆ ನಿರತರಾಗಿ
ನಿಮ್ಗೆ ಅರ್ಥವಾಗದೇ ಇದ್ರೆ ದೇವರ ಸನ್ನಿಧಿಯಲ್ಲಿ ಅದನ್ನ ಕೇಳಿ ತಿಳ್ಕೊಳ್ಳಿ. ಯಾರಿಗೆಲ್ಲ ದೇವರ ಒಂದು ವಿಷಯಗಳನ್ನ ಸತ್ಯಗಳನ್ನ ಅರ್ಥ ಮಾಡ್ಕೊಬೇಕಂತ ಒಂದು ಆಸಕ್ತಿ ಇರಬೇಕು ಅನ್ನೋ ಒಂದು ಪ್ರಶ್ನೆ ಬಂದಾಗ, ಯಾಕೆ ಅನ್ನೋ ಪ್ರಶ್ನೆ ಬಂದಾಗ, ಕಾರಣ ಈ ವಾಕ್ಯಗಳ ಪ್ರಕಾರವಾಗಿ ನಾವು ಏನಾಗಕ್ಕೆ ಹೊರಟಿದೀವಿ ಅಂದ್ರೆ ದೇವರ ಮಕ್ಕಳಾಗಕ್ಕೆ ಹೊರಟಿದೀವಿ. ತುಂಬಾ ಮುಖ್ಯವಾದಂತ ವಿಷಯ ದೇವರ ಮಕ್ಕಳು ಅನ್ನೋಂಥ ವಿಷಯ. ಯಾಕಂದ್ರೆ ದೇವರ ಮಕ್ಕಳು ಇವತ್ತು ನಮ್ಮ ಒಂದು ವಿಚಾರಕ್ಕೆ ಬರ್ಬೇಕಾದ್ರೆ ನಾವೆಲ್ಲರೂ ಕೂಡ ಅದೇ ಒಂದು ಉದ್ದೇಶದಿಂದ ಓಟವನ್ನು ಓಡ್ತಾ ಇದೀವಿ. ಯಾವ ಉದ್ದೇಶ? ನಾವೆಲ್ಲರೂ ಯಾರಾಗ್ಬೇಕು? ದೇವರ ದೇವರ ಸಾರೂಪ್ಯ. ದೇವರ ಮಕ್ಕಳಾಗ್ಬೇಕು. ಇದಕ್ಕಿಂತ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ಇದಕ್ಕಿಂತ ದೊಡ್ಡ ಒಂದು ಅವಕಾಶ ಈ ಪ್ರಪಂಚದಲ್ಲಿ ಯಾವ್ದಾದ್ರು ಇದೆಯಾ? ಇಲ್ಲ ರೀ. ಖಂಡಿತವಾಗ್ಲೂ ಯಾವುದು ಇಲ್ಲ. ನಮ್ಗೆ ಗೊತ್ತಿರುವಂತ ವಿಷಯ ಅಲ್ವಾ? ಹಾಗಿರ್ಬೇಕಾದ್ರೆ ಈ ಒಂದು ವಿಷಯವನ್ನ ದೇವ್ರ ಮಕ್ಕಳು ಎಷ್ಟರ ಮಟ್ಟಿಗೆ ನಾವು ಗಮನಿಸ್ಬೇಕು ಅನ್ನೋದು ತುಂಬಾ ಮುಖ್ಯ. ಲಾಸ್ಟ್ ಟೈಮ್ ಕೂಡ ನಾನು ಕೆಲವೊಂದು ವಿಷಯಗಳನ್ನ ನಾನು ಮಾತಾಡಿದ್ದೆ. ಏನ್ ಮಾತಾಡಿದ್ದೆ ಅಂದ್ರೆ, ಯಾರು ದೇವರ ಆತ್ಮದಿಂದ ನಡೆಸಲ್ಪಡ್ತಾರೋ ಅವರು ದೇವರ ಮಕ್ಕಳಾಗಿರ್ತಾರೆ. ವಾಕ್ಯವನ್ನ ಹಾಗೆ ನೀವು ಬೇರೆ ದೃಷ್ಟಿಕೋನದಿಂದ ನೋಡ್ಬೇಕಾದ್ರೆ, ಯಾರು ದೇವರ ಮಕ್ಕಳಾಗಿರ್ತಾರೋ ಅವರು ದೇವರ ಆತ್ಮದಲ್ಲಿ ನಡೆಸಲ್ಪಡ್ತಾರೆ. ಖಂಡಿತವಾಗ್ಲೂ ದೇವರು ನಮ್ಗೆ ಎಂತಹ ಆತ್ಮವನ್ನು ಕೊಟ್ಟಿದ್ದಾರೆ ಅಂತ ವಾಕ್ಯ ಓದ್ಬೇಕಾದ್ರೆ, ಕ್ರಿಸ್ತನ ಪ್ರೀತಿಸರಸರೇ ಅಪ್ಪ ತಂದೆ ಅನ್ನುವಂತ ಕರೆಯುವಂತ ಮಕ್ಕಳ ಆತ್ಮವನ್ನು ಕೊಟ್ಟಿದ್ದಾರೆ. ಈ ಸ್ಪಿರಿಟ್ ಈ ಒಂದು ಅವಕಾಶ ಇವತ್ತು ಯಾರಿಗೂ ಇಲ್ಲ, ನಮಗಿದೆ. ಅದ್ರ ಒಂದು ವಿಚಾರವನ್ನ ಅರ್ಥ ಮಾಡ್ಕೊಂಡು ನಾವಿನ್ನು ಮಕ್ಕಳು ಅನ್ನುವಂತ, ನಿಜವಾಗ್ಲೂ ದೇವ್ರ ಮಕ್ಕಳು ಅನ್ನುವಂತ ಒಂದು ವಿಷಯವನ್ನ ನಾವ್ಯಾರು ಇನ್ನೂ ಮುಟ್ಲಿಲ್ಲ. ಯಾವ ವಿಷಯದಲ್ಲಿ ಮುಟ್ಲಿಲ್ಲ? ನಮ್ಮ ಗುಣಗಳಲ್ಲಿ, ಮತ್ತೆ ನಮ್ಮ ಸ್ವಭಾವ ಅಂದ್ರೆ ಕ್ಯಾರೆಕ್ಟರ್. ನಮ್ಮ ಈ ಶರೀರವನ್ನ ತಗೊಂಡ್ರೆ, ಶರೀರ ಏನಿದೆ ಈ ಮಾಂಸದಲ್ಲಿದೆ. ಮೊದಲನೇದಾಗಿ ನಾವೆಲ್ಲರೂ ಕೂಡ ದೇವರ ಮಕ್ಕಳು ಅನ್ನೋಂಥ ವಿಷಯವನ್ನ ಎಲ್ಲಿ ಮುಟ್ಬೇಕಾಗಿದೆ ಅಂದ್ರೆ ಗುಣಗಳಲ್ಲಿ ಮುಟ್ಬೇಕು. ಕರೆಕ್ಟ್ ಅಲ್ವಾ? ಕ್ಯಾರೆಕ್ಟರ್. ಅದಕ್ಕೆ ದೇವ್ರ ಏನ್ ಮಾಡಿದಾರೆ ಅಂದ್ರೆ, ಆ ಕ್ಯಾರೆಕ್ಟರ್ ನಮ್ಗೆ ಯಾವ ರೀತಿ ಇಟ್ಟಿದ್ದಾರೆ ಅಂದ್ರೆ, ಯಾರ ಮೂಲಕ ಅದನ್ನ ತೋರ್ಸ್ಕೊಡ್ತಾ ಇದಾರೆ ಇವತ್ತು ದೇವ್ರ ಮಕ್ಕಳಿಗೆ ಅಂದ್ರೆ, ದೇವರ ಮಕ್ಕಳಾಗುವಂತ ಒಂದು ವಿಷಯ, ದೇವ್ರ ಮಕ್ಕಳಾಗೋಣಂತ ವಿಷಯವನ್ನ ನಾವು ಒಟ್ಟಿನಲ್ಲಿ ಅದನ್ನ ತುಂಬಾ ಸೂಕ್ಷ್ಮವಾಗಿ ನೋಡಿ ಕಲಿಬೇಕಾಗಿದೆ. ನಾವೆಲ್ಲರೂ ನೋಡಿ ಕಲಿಬೇಕಾಗಿದೆ. ಹೇಗೆ ಕಲಿಯಬಹುದು? ಹೇಗೆ ಕಲಿಯಬಹುದು? ಯಾರನ್ನ ನೋಡಿ ಕಲಿಬಹುದು? ದೇವ್ರ ಮಕ್ಕಳು ಮತ್ತೆ ದೇವ್ರ ವಾಕ್ಯವನ್ನ Yes. ಅದೇ. ದೇವ್ರ ಮಕ್ಕಳಾಗುವಂತ ಒಂದು ಅವಕಾಶವನ್ನು ದೇವ್ರು ನಮ್ಗೆ ಕೊಟ್ಟಿದ್ರೆ ಅದನ್ನ ನಾವು ನೋಡಿ ಕಲಿಬೇಕಾಗಿದೆ. ಯಾರನ್ನ ನೋಡಿ ಕಲಿಬಹುದು? ಕ್ರಿಸ್ತನ. ನೋಡಿ ಕ್ರಿಸ್ತನನ್ನ ನೋಡಿ ಬ್ರದರ್, ಅವ್ರನ್ನ ಹೆಜ್ಜೆ ಜಾಡಿನಲ್ಲಿ ನಡೆದ್ರಲ್ಲ ಭಕ್ತರು. ಎಸ್ ಎಸ್ ಎಸ್. ಅವ್ರನ್ನ ಬಿಟ್ರೆ ಯಾರಾದ್ರೂ ದೇವರ ಮಕ್ಕಳ ಸ್ಥಾನವನ್ನು ಹೊಂದಿದ್ರಾ? ಯಾರು ಅಂದ್ರೆ ಖಂಡಿತ ಪೌಲ, ಅಪೊಸ್ತಲ ಪಾಲ್ ಇವರೆಲ್ಲ ಇದಾರೆ, ನಮ್ಗೆ ಗೊತ್ತಿರೋ ವಿಷಯ. ಮೊದಲನೇ ಸ್ಥಾನದಲ್ಲಿ ಯಾರು ಬರ್ತಾರೆ ಅಂತ ನೋಡ್ಬೇಕಾದ್ರೆ ಯಾರು ಬರ್ತಾರೆ? ಯೇಸು ಕ್ರಿಸ್ತನ್ ಬರ್ತಾರೆ. ಆಯ್ತಲ್ವಾ? ಅವ್ರನ್ನ ಬಿಟ್ರೆ ಬೇರೆ ಯಾರು ಆ ಒಂದು ಸ್ಥಾನದಲ್ಲಿ ಬರಲ್ಲ. ಸ್ವಲ್ಪ ಇದೆ ಹೆಸರೇ. ಈಗಿರ್ಬೇಕಾದ್ರೆ ದೇವ್ರ ಮಕ್ಳು ನಾವು ಗಮನಿಸ್ಬೇಕಾಗಿರೋ ವಿಷಯ ಏನಪ್ಪಾ ಅಂದ್ರೆ, ಆ ದೇವರ ಆತ್ಮದಿಂದ ಇವತ್ತು ನಡ್ಸ್ಕೊಳಲ್ಪಡ್ತಿದೀವ ಅನ್ನೋದನ್ನ ದೇವ್ರ ಮಕ್ಳು ಇಲ್ಲಿ ಕಂಡುಹಿಡಿಬೇಕಾಗಿದೆ. ನಾವು ನಿಜವಾಗ್ಲೂ ದೇವರ ಆತ್ಮದಲ್ಲಿ ನಡೆಸಲ್ಪಡ್ತೀವ ಅಂತ ತಗೊಳ್ಬೇಕಾದ್ರೆ ಅದಕ್ಕಿರುವಂತ ಒಂದೇ ಒಂದು ವಿಷಯ ಏನ್ ಗೊತ್ತಾ? ರೋಮಪುರದ 8ನೇ ಅಧ್ಯಾಯ 15ನೇ ವಾಕ್ಯವನ್ನು ಓದ್ರಿ. ಅವರು ದೇವರ ಮಕ್ಕಳು. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ನೀವು ತಿರುಗಿ ಭಾವದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ ತಂದೆ ಎಂದು ಕೂಗುತ್ತೇವೆ.
ಎಷ್ಟನೇ ವಾಕ್ಯ ಓದಿದ್ರಿ? 15. ಆದ್ಮೇಲೆ ಹೆಸರು ಓದಿ ಅದನ್ನ. ಅವರು ದೇವರ ಮಕ್ಕಳು, ನೀವು ತಿರುಗಿ ಭಾವದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಹಾ ಭಾವದಿಂದ ಎಸ್, ಓದಿ ಕಂಟಿನ್ಯೂ ಮಾಡಿ. ಈ ಭಾವದಿಂದ ತಿರುಗಿ ನಾವು ಅಲ್ಲ, ನೀವು ಕರೆಕ್ಟ್ ಆಗಿ ಓದ್ತಾ ಇಲ್ಲ. ಸಂತ ಅಷ್ಟೇ ಕರೆಕ್ಟ್ ಆಗಿ ಓದ್ರಿ. ಬ್ರದರ್ ಇಲ್ಲಿ ನೋಡಿ, ಅವರು ದೇವರ ಮಕ್ಕಳು. 14 ಹೋದ್ರೆ, ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ತಿರುಗಿ ನೀವು ತಿರುಗಿ ಭಾವದಲ್ಲಿ ಬೀಳುವ ಹಾಗೆ ಅಲ್ಲ, ಭಾವ ಅಲ್ಲ ಬರಲ್ಲ ನೋಡ್ರಿ, ಕರೆಕ್ಟ್ ಆಗಿ ನೋಡ್ರಿ. ಭಯದಲ್ಲಿ ಭಯದಲ್ಲಿ ಸಾರಿ ಭಯದಲ್ಲಿ ಭಯವನ್ನು ಹೊಂದಿದವರಲ್ಲ ಆಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ, ತಂದೆ ಎಂದು ಕೂಗುತ್ತೇವೆ. ರೈಟಾ? ಏನ್ ಬಂದಿದೆ ಅಲ್ಲಿ ಮುಖ್ಯವಾಗಿ? ಯಾರು ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಯಾಕೆ ಈ ಮಾತಿನ ಹೇಳ್ತಿದ್ರೆ? ತಿರುಗಿ ಭಯದಲ್ಲಿ ಬೀಳೋದಕ್ಕೆ ಕಾರಣವೇನು? ಲೋಕದಲ್ಲಿರುವಂತ ತಿರ್ಗಾ ತಪ್ಪು ಮಾಡಿದ್ರೆ ಇರ್ತೇವಲ್ಲ, ಅಕಸ್ಮಾತ್ ಏನೇಳಿ? ನಾವು ಲೋಕದಲ್ಲಿ ಬರಹೀನರಾಗಿರ್ತೀವಲ್ಲ, ಲೋಕದಲ್ಲಿ ಇರ್ತೀವಲ್ಲ, ಅವಾಗ ನಾವು ಬರಹೀನತೆಯಲ್ಲಿ ಏನಾದ್ರೂ ತಪ್ಪು ಮಾಡ್ಬಿಡ್ತೀವ. ಈ ಭಯದ ಭಾವದಲ್ಲಿ ಅಂತಿದ್ರಲ್ವಾ? ಯಾಕೆ ದೇವ್ರು ಈ ಮಾತನ್ನ ಹೇಳ್ತಿದ್ರ ಅಂದ್ರೆ, ಈ ಅಪೊಸ್ತಲ ಪಾಲ್ ಈ ವಿಷಯವನ್ನ ಹೇಳೋದಕ್ಕೆ ಏನ್ ಕಾರಣ ಇದೆ ಮುಖ್ಯವಾಗಿ? ಮಕ್ಕಳನ್ನ ಎಚ್ಚರಿಸೋ ಹಾಗೆ ಎಚ್ಚರಿಸ್ತಾರೆ ನಾವು ತಪ್ಪು ಮಾಡಿದ್ರೆ. ಎಸ್, ನೋಡ್ರಿ, ಈಗ ಒಬ್ಬ ದಾಸ ಅಂತ ತಗೊಂಡ್ರಿ, ಒಬ್ಬ ಸೇವಕ ಯಜಮಾನಿಗೆ ಎದುರ್ತಾನ ಇಲ್ವಾ? ಎದುರ್ತಾರೆ. ಯಾಕೆ ಎದುರ್ತಾರೆ ಅಂದ್ರೆ, ಯಜಮಾನಿ ಏನ್ ಮಾಡ್ತಾರೆ, ಅವ್ರು ಕೆಳಗೊಂದು ಹೇಳಿದ ಕೆಲಸವನ್ನು ಮಾಡದೇ ಇದ್ದಾಗ. ಇದ್ರ ಇವತ್ತಿನ ಬಗ್ಗೆ ಮಾತಾಡ್ತಾ ಇಲ್ಲ ನಾನು, ಅಂದ್ರೆ ಸತ್ಯವೇದದಲ್ಲಿ ತಗೊಂಡಾಗ ಹಳೆ ಒಡಂಬಡಿಕೆಯಲ್ಲಿ ಕೆಲವೊಂದು ಈ ದಾಸರು ಅಂತ ಇತ್ತು. ಅಂದ್ರೆ ಯಾರು ದಾಸರಾಗ್ತಿದ್ರು ಯಜಮಾನ್ರಿಗೆ, ಅವರು ಯಜಮಾನ್ರಿಗೆ ತಗ್ಗಿ ಬಗ್ಗಿ ನಡಿಬೇಕಾಯ್ತು. ಈಗ ಯಜಮಾನ್ಗೆ ಏನ್ ಮಾಡ್ತಿದ್ರು ಕೆಲವೊಂದು ಟೈಮಲ್ಲಿ ಅವ್ರು ಹೇಳಿದ ಕೆಲಸ ಮಾಡಿದ್ರೆ ಭಯನೂ ಪಡ್ಬೇಕಾಯ್ತು. ಅಂತ ಒಂದು ಸ್ಪಿರಿಟ್ ನಮ್ಗಿಲ್ಲ. ಯಜಮಾನ್ ಏನೇನೋ ನಮ್ಮನ್ನ ಕೆಲಸದಿಂದ ತೆಗ್ದಾಕ್ಬಿಡ್ತಾರೋ, ನಮ್ಮನ್ನ ಬೇಡ ಅನ್ಬಿಡ್ತಾರೋ, ಇಲ್ಲ ಬೊಯ್ದು ಬಿಡ್ತಾರೋ ಅನ್ನೋಂಥ ಸ್ಪಿರಿಟ್ ಇಲ್ಲ. ಅದು ಎಂತ ಸ್ಪಿರಿಟ್ ಅದು ದಾಸನ ಭಾವ. ನಮಗೆಂತ ಸ್ಪಿರಿಟ್ ಇದೆ? ಮಗನ ಭಾವ ಅಂದ್ರೆ ಏನಪ್ಪಾ ಅರ್ಥ ಅಂದ್ರೆ, ನಾವು ದಾಸರಲ್ಲ. ನಾವು ಏನೋ ರೀತಿಯಲ್ಲಿ ಏನ್ ಮಾಡ್ಬೇಕು, ದೇವ್ರು ಹೇಳಿದಂತ ಒಂದು ಕೆಲಸವನ್ನ ಕಡ್ಡಾಯವಾಗಿ ಫಾಲೋ ಮಾಡುವಂತ ಒಂದು ರೀತಿಯಲ್ಲಿ ಧರ್ಮಶಾಸ್ತ್ರಕ್ಕೆ ಅಧೀನರಾದವರ ಒಂದು ಗುಣವನ್ನು ಹೊಂದ್ಕೊಂಡಿಲ್ಲ. ಈ ದಾಸರ ಗುಣ ಯಾರ ಹತ್ರ ಕಾಣಿಸಲ್ಪಡುತ್ತಂದ್ರೆ, ಯಾರೆಲ್ಲ ಧರ್ಮಶಾಸ್ತ್ರಕ್ಕೆ ಅಧೀನರಾಗಿರ್ತಾರೆ ಅವರಲ್ಲಿ ಇಂಥ ಗುಣ ಕಾಣಿಸಲ್ಪಡುತ್ತೆ. ಆದ್ರೆ ದೇವ್ರ ಮಕ್ಳು ನಮ್ಮಲ್ಲಿ ಎಂತ ಗುಣ ಇದೆ, ಎಂತ ಒಂದು ಸ್ಪಿರಿಟ್ ನ ಎದುರು ಕೊಟ್ಟಿದ್ದಾರೆ? ಮಗನ ಭಾವ. ಅಂದ್ರೆ ಏನ್ ಅರ್ಥ ಇಲ್ಲಿ? ದೇವ್ರ ಮಕ್ಳು ನಾವು ನಮ್ಮ ತಂದೆನ ಯಾವ ರೀತಿ ನಾವು ಅವ್ರನ್ನ ಪ್ರೀತಿ ಮಾಡಕ್ ಕರೆಯಲ್ಪಟ್ಟಿದೀವಿ ಅಂದ್ರೆ, ನಾವೇನೋ ಮಿಸ್ಟೇಕ್ ಮಾಡಿದ್ರು ಕೂಡ ನನ್ನ ಮಕ್ಳು ಗೊತ್ತಿಲ್ಲದೆ ಮಾಡಿದ್ರು ಅಂತ ಕ್ಷಮಿಸಿ ನಮ್ಮನ್ನ ಕೃಪೆಯಿಂದ ನಡೆಸುವಂತ ಒಂದು ದೊಡ್ಡ ಒಂದು ಕೃಪಾಸನ ನಮ್ಮ ಮುಂದೆ ಇದೆ. ದೇವರ ಕೃಪೆ ನಮ್ಮ ಮುಂದೆ ಇದೆ. ಇದು ಎಲ್ಲಿರ್ಲಿಲ್ಲ? ಧರ್ಮಶಾಸ್ತ್ರಕ್ಕೆ ಅಧೀನರಾದ್ರಲ್ಲಿ ಇರ್ಲಿಲ್ಲ. ಕರೆಕ್ಟಾ? ಹೌದ್ರಿ. ಅಧೀನರಾದ್ರು ಏನ್ ಮಾಡ್ತಿದ್ರು? ತಪ್ಪು ಮಾಡಿದ್ರೆ ಕೋಪ ಮಾತ್ರ ನೋಡ್ತಿದ್ರು. ದೇವ್ರ ಪ್ರೀತಿನ ನೋಡ್ತಾ ಇರ್ಲಿಲ್ಲ ಅವರು. ಮಿಸ್ಟೇಕ್ ಮಾಡಿದ್ರೆ ಏನಿಲ್ಲಪ್ಪ ಬ್ರದರ್, ಏನ್ ಹೇಳ್ತಿದ್ರಿ? ಎಲ್ಲಿ ಮಿಸ್ಟೇಕ್ ಮಾಡ್ಬಿಡ್ತೀವಿ, ಏನು ಹೌದು, ಎಲ್ಲಿ ತಪ್ಪು ಮಾಡ್ಬಿಡ್ತೀನೋ, ದೇವ್ರ ನನ್ ಶಿಕ್ಷೆ ಕೊಟ್ಬಿಡ್ತಾರ ಅನ್ನೋಂತ ಭಾವ, ಆ ಭಯದ ಸ್ಪಿರಿಟ್ ಇತ್ತಲ್ಲಿ. ಅದೇ ದಾಸನ ಸ್ಪಿರಿಟ್. ಧರ್ಮಶಾಸ್ತ್ರಕ್ಕೆ ಅಧೀನರಾದ್ರು ಇಟ್ಟಂತ ಒಂದು ಸ್ಪಿರಿಟ್, ಅದು ದಾಸನ ಭಾವ. ಆದ್ರೆ ನಾವು ಧರ್ಮಶಾಸ್ತ್ರಕ್ಕೆ ಏನಾಗಿಲ್ಲ, ಅಧೀನರಾಗಿಲ್ಲ. ಆದ್ರಿಂದ ನಮ್ಗೆ ಯಾವ ಸ್ಪಿರಿಟ್ ಇಲ್ಲ ಇಲ್ಲಿ? ಆ ದಾಸನ ಸ್ಪಿರಿಟ್ ಇಲ್ಲ. ನಮ್ಗೆ ಯಾವ ಸ್ಪಿರಿಟ್ ಇದೆ ಅಂದ್ರೆ, ಕರ್ತನಾದ ಯೇಸು ತನ್ನ ಒಬ್ಬನೇ ಮಗನ ಮೂಲಕ ಮಗನ ಹೇಗೆ ದೇವ್ರ ಪ್ರೀತಿ ಮಾಡಿದ್ರು, ಮಗನ ಹೇಗೆ ದೇವ್ರ ಕೃಪೆ ಆತನಿಗೆ ಕೊಟ್ಟಂತ ಒಂದು ಪ್ರೀತಿ ಮಮತೆಯನ್ನ ತೋರಿಸಿದ್ರು, ಅದೇ ರೀತಿ ಅಂತ ವಿಷಯನ ಆತನ ಹಿಂಬಾಲಿಸುವಂತ ದೇವ್ರ ಮಕ್ಳು ನಮಗೂ ಕೂಡ ಕೊಡ್ತಾ ಇದ್ರೆ. ಆ ಪ್ರೀತಿ ಯಾವ ರೀತಿ ಇದೆ ಅಂದ್ರೆ, ನಾವು ದೇವ್ರನ್ನ ಅಪ್ಪ ಅಂತ ಕರಿಬಹುದು. ಅಷ್ಟರ ಮಟ್ಟಿಗೆ ಕೊಟ್ಬಿಟ್ಟಿದ್ದಾರೆ. ಅಪ್ಪ ಅಂದ್ರೆ ಯಾತ್ರ ಅಪ್ಪ? ನಾವು ಭೂಮಿಯಲ್ಲಿ ನಮ್ಮ ತಂದೆ ಕರಿತೀವಲ್ಲ, ತಂದೆ ಅಪ್ಪ ಅನ್ಬಿಟ್ಟು. ಆ ಅಪ್ಪನ ಭೂಮಿಲಿ ಇರುವಂತ ಎಲ್ಲಾ ತಂದೆ ಹಿಂದೆ ಇರುವಂತದ್ದು ಸ್ವಾರ್ಥವಾದಂತ ಪ್ರೀತಿ ಅಲ್ವಾ? ತನ್ನ ಮಕ್ಕಳ ಮೇಲೆ ಅವ್ರು ತೋರಿಸುವಂತ ಆ ಲವ್ ಬಂದ್ಬಿಟ್ಟು ಅಗಪೆ ಪ್ರೀತಿ ಅಲ್ಲ, ಅದು ಫೀಲಿಯಲ್ ಲವ್.
ಏನಾದ್ರೂ ಎಕ್ಸ್ಪೆಕ್ಟೇಷನ್ ಮಾಡಿ, ಮಕ್ಕಳಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡಿ ತೋರಿಸುವಂತ ಪ್ರೀತಿ. ಆದ್ರೆ ದೇವ್ರನ ಮೇಲೆ ತೋರಿಸುವಂತ ಪ್ರೀತಿ ಅಂತ ಪ್ರೀತಿ ಅಗಪೆ ಪ್ರೀತಿ. ಅಂದ್ರೆ ದೇವ್ರು ನಮ್ಮಲ್ಲಿ ಏನ್ ಎಕ್ಸ್ಪೆಕ್ಟೇಷನ್ ಮಾಡಿದೆ, ನೀವು ನನ್ನ ಮಕ್ಕಳು ಅಂತ ದೇವ್ರು ಮೊದಲು ನಮ್ಮನ್ನ ಕರೆದ್ಬಿಟ್ರು, ಅಷ್ಟು ದೊಡ್ಡ ಅವಕಾಶನ ಕೊಟ್ಟಿದ್ದಾರೆ. ಹಾಗೆ ದೇವ್ರ ಮಕ್ಕಳು ನಾವು ತಿರುಗಿ ಭಯದಲ್ಲಿ ನಾವು ಅಲ್ಲಿಂದ ಬಿಡುಗಡೆ ಆಗಿ, ದಾಸನ ಒಂದು ಸ್ವಭಾವದ ಬಿಡುಗಡೆ ಆಗಿ ಮಕ್ಕಳ ಸ್ವಭಾವ ಆಗಿರ್ಬೇಕಾದ್ರೆ, ದೇವ್ರ ಮಕ್ಳು ಏನಾದ್ರೂ ಬಲಹೀನತೆ ಆಗಿದ್ರೆ ಎದ್ರಕೊಂಡು ಕುತ್ಕೊಂಡ್ಬೇಡ್ರಿ. ದೇವ್ರ ಸನ್ನಿಧಿಗೆ ಬನ್ನಿ, ನಮ್ ತಂದೆ ಇದ್ದಾರೆ, ನಮ್ ಕ್ಷಮಿಸ್ತಾರೆ, ನಾವು ಅವ್ರ ಮಕ್ಕಳು ಅಲ್ವಾ. ಇನ್ನೊಂದ್ ಕೆಲ್ಸವನ್ನು ಮಾಡೋದು ದೇವ್ರಿಗೆ ಇಷ್ಟ ಆಗಲ್ಲ. ತಪ್ಪು ಮಿಸ್ಟೇಕ್ ಮಾಡಿ ಮನೆ ಬಿಟ್ಟು ಓಡೋಗೋದು, ಮಿಸ್ಟೇಕ್ ಏನೋ ಆಯ್ತಾ, ಬೆಲೆನೈತಲ್ಲ ಆಯ್ತಾ, ದೇವ್ರ ಹತ್ರ ಬಂದು ಅಪ್ಪ ತಪ್ಪಾಯ್ತು ತಂದೆ ಕ್ಷಮಿಸಿ ಅಂತ ಹೇಳಿದ್ರೆ ನಮ್ಮನ್ನ ಕ್ಷಮಿಸೋರಾಗಿದ್ದಾರೆ. ಅದೇ ರೀತಿ ದೇವ್ರ ಮಕ್ಳು ಅಪ್ಪನಿಗೆ ಸಲ್ಲತಕ್ಕಂತ ಒಂದು ರೆಸ್ಪೆಕ್ಟ್ ಇದೆ ತಾನೆ. ಆ ರೆಸ್ಪೆಕ್ಟ್ ಯಾವ ತರ ಇದೆ? ಅಪ್ಪ ನಮ್ಮ ಅಪ್ಪನ ಏನಂತಾರಲ್ಲ, ನಿಮ್ ತಂದೆ ಹೆಸರು ಕೆಡಿಸ್ಕೊಡಕಣೋ ಅಂತ ಮಾತಾಡ್ತಾರೆ. ಯಾಕೋ ನಿಮ್ಮ ಅಪ್ಪ ಹೆಸರು ಹಾಳು ಮಾಡ್ತೀಯಾ, ನಿಮ್ ತಂದೆ ಅಂತ ದೊಡ್ಡವ್ರು ಗೊತ್ತಾ, ಎಷ್ಟು ಒಳ್ಳೆ ವ್ಯಕ್ತಿ ಗೊತ್ತಾ, ನೀನ್ ಮಾಡೋ ಕೆಲಸದಿಂದ ನಿನ್ ತಂದೆ ಹೆಸರು ಹಾಳಾಗುತ್ತೆ. ಇಲ್ಲಿ ಭಯ ಪಡುವಂತ ವಿಷಯ ಏನಪ್ಪಾ ಅಂದ್ರೆ, ನಾನ್ ಮಾಡೋ ಕೆಲಸದಿಂದ ಯಾರ ಹೆಸರು ಕೆಡುತ್ತೆ ಈಗ, ತಂದೆಯಾದ ಹೆಸರು ಕೆಡುತ್ತೆ. ಆ ಭಯ ಕಾಣಿಸಲ್ಪಡ್ಬೇಕು ಅಲ್ವಾ. ಈಗ ನಾನು ಏನಾದ್ರು ಮಾಡ್ತಾ ಇದ್ರೆ, ನಾನು ಕೆಟ್ಟದ್ ಮಾಡ್ತಾ ಇದ್ರೆ, ನಮ್ ತಂದೆ ನನ್ ಮೇಲೆ ನಮ್ ಕ್ಷಮಿಸು ಅಂತದ್ ಖಂಡಿತ ನನ್ ತಂದೆ ತೋರಿಸ್ತಾ ಇದ್ರೆ, ಹಾಗನ್ಬಿಟ್ಟು ತಂದೆ ಯಾವಾಗ್ಲೂ ನಾನು ತಪ್ಪು ಮಾಡೋದನ್ನ ಇಷ್ಟ ಪಡ್ತಾರಾ? ಇಷ್ಟ ಪಡಲ್ಲ ಅಲ್ವಾ. ಮಗನ ಸ್ಪಿರಿಟ್ ಅಂದಾಗ ಇದೆಲ್ಲ ಕೂಡ ಇದೆ. ಮಗನ ಸ್ಪಿರಿಟ್ ಅಂದಾಗ ಏನೋ ಮಿಸ್ಟೇಕ್ ಮಾಡಿ ಎದುರ್ಕೊಂಡು ಮೂಲೆಯಲ್ಲಿ ಅಡಕೊಂಡು ಆದಾಮ್ ತರ ಬಚ್ಚಿಟ್ಕೊಂಡಿರುವಂತದಲ್ಲ. ದೇವ್ರ ಸನ್ನಿಧಿಗೆ ಬಂದು ಆ ಕ್ಷಮಾಪಣೆ ಪಡ್ಕೊಂಡು ಮುಂದುವರಿಯುವಂತ ಕೆಲಸ, ನಾನು ಎಲ್ಲಿ ಮಿಸ್ಟೇಕ್ ಮಾಡ್ದಂತ ಕಂಡಿಡಿದು ಅದನ್ನ ತಿದ್ಕೊಂಡು ದೇವ್ರಿಗೆ ಮೆಚ್ಚುಗೆಯಾಗಿ ನಡೆಯುವಂತ ಕೆಲಸ, ಮತ್ತೆ ದೇವರ ಹೆಸರನ್ನ ಕೆಡಿಸದಾಗಿ ನಾನು ಗುಣಗಳನ್ನ ಬದಲಾವಣೆ ಮಾಡ್ಕೊಳ್ಳೋಕೆ ದೇವ್ರ ಕೃಪೆನ ಪಡ್ಕೊಳ್ಳುವಂತ ಕೆಲಸ, ಇದೆಲ್ಲ ಕೂಡ ಮಗನ ಒಂದು ಸ್ಪಿರಿಟ್ ಅಲ್ಲಿ ಅಡಕವಾಗಿದೆ. ಇದೆ. ಇದೆಲ್ಲ ನಮ್ಗೆ ಹೇಗೆ ಸಿಕ್ಕಿದೆ ಗೊತ್ತಾ? ಇಂಥ ಒಂದು ಸ್ಪಿರಿಟ್, ಇಂಥ ಒಂದು ಆತ್ಮ ನಮ್ಗೆ ಹೆಂಗ್ ಸಿಕ್ಕಿದೆ? ಯಾರ ಮೂಲಕ ಸಿಕ್ಕಿದೆ? ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಸಿಕ್ಕಿದೆ. ಕರೆಕ್ಟ್ ಅಲ್ವಾ? ನೋಡ್ರಿ, ಒಂದ್ ವಿಷಯನ ಅರ್ಥ ಮಾಡ್ಕೊಳ್ರಿ, ಈ ಸ್ಪಿರಿಟ್ ಧರ್ಮಶಾಸ್ತ್ರದಲ್ಲಿ ಇರೋರಿಗೆ ಸಿಗ್ಲಿಲ್ಲ, ಕೊಡಕ್ಕೂ ಆಗ್ಲಿಲ್ಲ ದೇವರಿಂದ. ಯಾಕಂದ್ರೆ ಯೇಸು ಕ್ರಿಸ್ತನ ಸತ್ತ ಮೇಲೆನೆ ಆತನು ನಮಗೊಬ್ಬ ಪವಿತ್ರ ಆತ್ಮವನ್ನ, ಸಹಾಯಕನನ್ನ, ಸಂತೈಸುವವನ್ನ, ನಾವೇನು ಇವತ್ತು ವ್ಯಕ್ತಿಯ ರೂಪದಲ್ಲಿ ಕರಿತೀವಿ ಪವಿತ್ರಾತ್ಮ, ನಮ್ ಜೊತೆ ಯಾರೋ ಫ್ರೆಂಡ್ ಇದ್ದ ರೀತಿಯಲ್ಲಿ ನಮ್ಮನ್ನ ಗೈಡ್ ಮಾಡೋ ರೀತಿಯಲ್ಲಿ, ಇದನ್ನೆಲ್ಲ ಯಾರ ಮೂಲಕ ಇದನ್ನ ಕೊಟ್ರು ಅಂತ ನೋಡಿದ್ರೆ ತನ್ನ ಒಬ್ಬನೇ ಮಗನ ಮೂಲಕ ಕೊಟ್ಟಿದ್ದಾರೆ. ಕರೆಕ್ಟಾ? ಇದಿಲ್ಲದೆ ಇವತ್ತು ಲೋಕ ಇವತ್ತು ಅಳಿತಾ ಇರೋದು. ಲೋಕವನ್ನ ತಗೊಳ್ಳಿ, ಇವತ್ತು ಲೋಕ ಇವತ್ತು ಯಾವ ರೀತಿ ನಶಿಸಿ ಹೋಗ್ತಾ ಇದೆ, ಮರಣದ ಕಡೆಗೆ ಸಾಕ್ತಿದೆ ಅಂದ್ರೆ ಅವ್ರಿಗೆ ಸರಿಯಾದ ಗೈಡೆನ್ಸ್ ಇಲ್ಲ. ಕರೆಕ್ಟಾ? ಅವ್ರಿಗೆ ಈ ರೀತಿ ಮಾಡಿ ಅಂತ ಗೈಡೆನ್ಸ್ ಕೊಡೋರು ಯಾರು ಇಲ್ಲ. ಎಲ್ರೂ ಅವ್ರನ್ನ ಹಾಳು ಮಾಡೋರಾಯ್ತು. ಲೋಕದ ಆಲೋಚನೆಗಳು ಹೆಂಗಿದೆ? ಒಂದ್ ವ್ಯಕ್ತಿ ಒಳ್ಳೆಯವನಾಗ್ಬೇಕಾದ್ರೆ ಅವನೇನ್ ಮಾಡ್ತಾನೆ ಅಂದ್ರೆ, ಒಳ್ಳೆ ವ್ಯಕ್ತಿಗಳ ಆಲೋಚನೆ ತಗೊಳ್ತಾನೆ. ಎರಡು ರೀತಿಯಲ್ಲಿ ಆಲೋಚನೆ ತಗೊಳ್ತಾನೆ. ಒಂದು, ಜ್ಞಾನವನ್ನ ಪಡ್ಕೊಳ್ತಾನೆ, ಇನ್ನೊಂದು ಅನುಭವವನ್ನ ಪಡ್ಕೊಳ್ತಾನೆ. ಯೋಚನೆ ಮಾಡಿ, ಒಂದು ವ್ಯಕ್ತಿ ಜ್ಞಾನವನ್ನ ಪಡ್ಕೊಳ್ತಾನೆ ಅಂತ ಇಟ್ಕೊಳ್ಳಿ, ಅದನ್ನ ಯಾವ ರೂಪದಲ್ಲಿ ಪಡ್ಕೊಬಹುದು? ಯಾರೋ ಒಂದು ಹೇಳುವಂತ ಮಾತಿನ ಮೂಲಕ ಪಡ್ಕೊಬಹುದು, ಇಲ್ಲ ಯಾವುದೋ ಪುಸ್ತಕವನ್ನು ಓದಿ ಪಡ್ಕೊಬಹುದು. ಇದೆರಡು ವಿಷಯಗಳನ್ನ ನೀವು ತಗೊಂಡಾಗ, ಆ ರೀತಿ ಪುಸ್ತಕವನ್ನು ಓದುವಂತ ವ್ಯಕ್ತಿ ಆ ಪುಸ್ತಕದಲ್ಲಿ ಬರೆದಿರುವಂತ ವಿಷಯ ದೇವರ ಜ್ಞಾನವಾಗಿದೆಯಾ ಅಂದ್ರೆ, ದೇವರ ಆಲೋಚನೆ ಆಗಿದೆ ಅಂದ್ರೆ ಇಲ್ಲ. ಎರಡನೇದು, ಒಬ್ಬ ವ್ಯಕ್ತಿ ಕೊಡುವಂತ ಆಲೋಚನೆ ಅದು ಕೂಡ ದೇವರ ದೇವರ ಜ್ಞಾನವನ್ನ ಅರಿತು, ದೇವರ ಯೋಜನೆ ಅರಿತು ಕೊಡುವಂತ ಆಲೋಚನೆ ಆಗಿರುತ್ತೆ ಅಂದ್ರೆ ಅದು ಕೂಡ ಇಲ್ಲ. ಅಂದ್ರೆ ಲೋಕದಲ್ಲಿ ಏನಿಲ್ಲ? ಸರಿಯಾದ ಗೈಡೆನ್ಸ್ ಇಲ್ಲ. ಆದ್ರಿಂದ ಎಲ್ಲಾ ಜನ ಹಾಳಾಗ್ತಿದ್ದಾರೆ. ಸಂತೈಸುವವರಿಲ್ಲ. ಸಂತೈಸುವವರು ಅಂದ್ರೆ ಏನು ನೋಡಿ, ಒಬ್ರಿಗೆ ಕಷ್ಟ ಯಾರ ತನ ಬರ್ತಾ ಇಲ್ಲ, ಬಟ್ ಅವ್ರನ್ನ ಕಂಫರ್ಟ್ ಮಾಡೋ ರೀತಿಯಲ್ಲಿ ಕಂಫರ್ಟ್ ಮಾಡಕ್ ಆಗ್ತಿಲ್ಲ ಯಾರಿಗೂ ಕೂಡ. ಈಗ ಸಾಮಾನ್ಯವಾಗಿ ಎಲ್ಲ ಕೂಡ ಈ ಸ್ವಾರ್ಥ ಜನರಾಗಿರ್ತಾರೆ. ಒಂದು ಡೆತ್ ನ ನೋಡ್ಬೋದು. ಡೆತ್ ಹೆಂಗಿರ್ತಾರೆ ಅಂದ್ರೆ, ಸಾಮಾನ್ಯವಾಗಿ ಈ ಮರಣದ ಮನೆಯಲ್ಲಿ ಒಂದು ಕರ್ತವ್ಯದ ಉದ್ದೇಶದಿಂದ, ಏನಂತಾರೆ ಈಗ ರೆಸ್ಪಾನ್ಸಿಬಿಲಿಟಿ ಇದೆ ಅನ್ನೋದ್ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ತಾ ನಡ್ಕೊಳ್ತಾರೆ. ಆದ್ರೆ ಯಾರು ಕೂಡ ಒಬ್ಬರ ಮರಣದಲ್ಲಿ ಅವ್ರಿಗಾಗಿರುವಂತ ದುಃಖವನ್ನ ಕಂಡು ಗಮನಿಸಿ ಅವನ್ನ ಸಂತೈಸಿ ಅವ್ರನ್ನ ಬಲಪಡಿಸೋದಕ್ಕೆ ಯಾರಿಂದ ಆಗುತ್ತಂದ್ರೆ, ಆ ಪೇನ್, ಆ ಕಷ್ಟ ಏನಂತ ಅರ್ಥ ಮಾಡ್ಕೊಂಡಿದ್ದವರು, ಆ ನೋವನ್ನ ತಿಳ್ಕೊಂಡಿದ್ದವರು. ಈಗ ಫಾರ್ ಎಕ್ಸಾಂಪಲ್, ನಮ್ಮ ಮನೇಲಿ ಒಂದು ಡೆತ್ ನಡೀತಪ್ಪ, ನಾನು ತುಂಬಾ ಕಷ್ಟ ಪಡ್ತಾ ಇದ್ದೆ, ನನ್ಗೆ ಅನಿಸ್ತಾ ಇದೆ ಯಾರ ನನ್ನನ್ನ ಒಳ್ಳೆ ರೀತಿಯಲ್ಲಿ ಸಂತೈಸ್ಬೇಕಂತ ಅನಿಸ್ತಾ ಇದೆ. ನನ್ಗೆ ಯಾರು ಸಂತೈಸ್ಲಿಲ್ಲ. ನಾನೇನ್ ಪಾಠ ಕಲ್ತೆ ಅಂದ್ರೆ, ಇನ್ನೊಬ್ರು ಯಾವಾಗಲಾದ್ರೂ ಈ ತರ ಇರ್ಬೇಕಾ, ನಾನು ಇಂಥ ಕೆಲಸ ಮಾಡ್ಬೇಕಂತ ಅರ್ಥ ಮಾಡ್ಕೊಂಡೆ. ಆಯ್ತು, ನಾನ್ ಸಂತೈಸಕ್ ನನ್ ಬಾಯಿಂದ ಏನ್ ಬರುತ್ತೆ? ಅಲ್ಬೇಡ್ರಿ ಅಂತ ಹೇಳ್ಬೋದು,
ಅದನ್ ಬಿಟ್ರೆ ಇನ್ನು ಈ ಮಾತಲ್ಲಿ ಹೇಳ್ಬೋದಾ, ನಾನು ಇದೀನಿ ನಿಮ್ ಜೊತೆಗೆ, ನಾನು ನಿಂಗೆ ಕೊನೆ ತನಕ ಇರ್ತೀನಿ ಅಂತ ಎಲ್ರಿಗೂ ಹೇಳಕ್ಕಾಗುತ್ತೆ ಈ ಮಾತು? ರೈಟಾ? ಆದ್ರೆ ದೇವ್ರ ವಾಕ್ಯ ಹೇಳ್ಬೋದು. ದೇವ್ರ ವಾಕ್ಯ ನನ್ಗೆ ಗೊತ್ತಿದ್ರೆ ಈ ರೀತಿ ಸಂತೈಸಿ ಮಾಡುದು ಅಲ್ಬೇಡ್ರಿ. ದೇವ್ರು ನಿಮ್ಗೋಸ್ಕರ ಒಂದು ಯೋಜನೆ ಇಟ್ಟಿದ್ದಾರೆ, ತನ್ನ ಮಗನ್ನೇ ಕೊಟ್ಟಿದ್ದಾರೆ. ಆತನ ನಂಬ್ರಿ, ದೇವ್ರನ್ನ ಯಾವಾಗ್ಲೂ ನಿಮ್ ಜೊತೆಗಿರ್ತಾರೆ, ದೇವ್ರು ನಿಮ್ನ ಕಾಪಾಡಲ್ಲ. ಈ ಮಾತನ್ನ ಯಾರಿಂದ ಹೇಳಕ್ ಸಾಧ್ಯ ಆಗುತ್ತೆ? ಈ ಮಾತನ್ನ ದೇವ್ರ ಸತ್ಯವನ್ನ ತಿಳಿರುವಂತ ದೇವ್ರ ಮಕ್ಕಳಿಂದ ಹೇಳಕ್ಕೆ ಸಾಧ್ಯವಾಗುತ್ತೆ. ಇಂಥ ಒಂದು ಸಂತೈಸುವಿಕೆ ಧರ್ಮಶಾಸ್ತ್ರಾಧೀನರಾದವ್ರಿಗೂ ಇರ್ಲಿಲ್ಲ. ಇಂಥ ಒಂದು ಸಂತೈಸುವಿಕೆ ಲೋಕದ ಯಾವುದೇ ಜ್ಞಾನದಲ್ಲೂ ಇರ್ಲಿಲ್ಲ. ಬಟ್ ಯಾರ ಹತ್ರ ಇದೆ ಈ ಸಂತೈಸುವಿಕೆ? ದೇವರ ಆತ್ಮದ ಮೂಲಕ ದೇವರ ಮಕ್ಕಳಿಗೆ ಮಾತ್ರ ಸಿಕ್ಕಿದೆ. ಕರೆಕ್ಟಾ? ಗೈಡೆನ್ಸ್ ನಮ್ಗೆ ಗೈಡ್ ಮಾಡೋದು ಇವತ್ತು ದೇವರ ವಾಕ್ಯಕ್ಕಿಂತ ಒಂದು ಗೈಡೆನ್ಸ್ ನಮ್ಗೆ ಬೇಕಾ? ದೇವರ ವಾಕ್ಯದ ಗೈಡೆನ್ಸ್ ಹೆಂಗಿದೆ ಗೊತ್ತಾ ಕ್ರಿಸ್ತಲ್ ಪಿತೇಶ್ವರರೇ? ದೇವರ ವಾಕ್ಯದ ಗೈಡೆನ್ಸ್ ಯಾವಾಗಲೂ ಕೂಡ ನಮ್ಮನ್ನ ಈ ಪ್ರಪಂಚದಲ್ಲಿ ಶ್ರೇಷ್ಠ ವ್ಯಕ್ತಿಗಳಾಗೋದಕ್ಕೆ ಗೈಡೆನ್ಸ್ ಮಾಡಲ್ಲ ಅಲ್ವಾ? ಈ ಪ್ರಪಂಚದಲ್ಲಿ ತುಂಬಾ ದೊಡ್ಡ ಸ್ಥಾನದಲ್ಲಿ ಬೆಳೆಯೋದಕ್ಕೆ ಅವಕಾಶ ಮಾಡುವಂತ ಒಂದು ರೀತಿಯಲ್ಲಿ ಗೈಡೆನ್ಸ್ ಮಾಡಲ್ಲ. ಬದಲಾಗಿ ದೇವ್ರ ವಾಕ್ಯ ಏನ್ ಹೇಳುತ್ತೆ? ಎಲ್ಲ ವ್ಯರ್ಥ, ಪ್ರಪಂಚದಲ್ಲಿರುವಂತದ್ದೆಲ್ಲ ವ್ಯರ್ಥ. ಇಡೀ ಲೋಕವನ್ನ ನೀನು ಏನ್ ಮಾಡ್ಕೊಂಡು ನೀನ್ ಆದಾಯ ಮಾಡ್ಕೊಂಡು ನಿನ್ ಜೀವ ಹೊರಟೋಯ್ತು ಅಂದ್ರೆ ಏನಪ್ಪಾ ನಿನ್ಗಿದೆ? ಅದನ್ನ ಜೀವದ ಕಡೆ ಗಮನ ಕೊಡೋದು. ಅಂದ್ರೆ ನಿನ್ ಲೈಫ್ ನ ತನ್ನ ಹಸ್ತದಲ್ಲಿ ಯಾರು ಇಟ್ಕೊಂಡಿದಾರೋ ಅವರ ಮಾತನ್ನ ಕೇಳಿ ಅವ್ರಿಗೆ ವಿಧೇಯರಾಗದ ಬಗ್ಗೆ ಫೋಕಸ್ ಮಾಡು. ನಿನ್ನ ತಂದೆ ಇದಾರಲ್ವಾ, ಅವ್ರಿಗೆ ವಿಧೇಯರಾಗಿ ನಡೆಯೋದನ್ನ ಕಲಿ. ಇದು ಈ ರೀತಿಯಾಗಿ ಸಂತೈಸುತ್ತೆ. ದೇವರ ಆಲೋಚನೆಗಳಿದೆ ಅಲ್ವಾ? ದೇವರ ಆತ್ಮದಿಂದ ನಡೆಸಿಕೊಳ್ಳುತ್ತಾರ ಅಂದ್ರೆ ಸುಮ್ನೆ ಎಲ್ಲ ಕ್ರಿಸ್ತನ ಪಿತೇಶ್ವರ. ಇವತ್ತು ದೇವ್ರ ಮಕ್ಳು ನಮ್ಗೆ ಕೊಟ್ಟಿರುವಂತ ಒಂದು ಸ್ಪಿರಿಟ್ ಇದೆಯಲ್ಲ, ಆ ಸ್ಪಿರಿಟ್ ಕಾರ್ಗತ್ತಲೆ ಕಣಿವೆಯಲ್ಲಿ ನಡೆದ್ರು ನೀವೇನಲ್ಲ ಕೇಡಿಗೆ ಹೆದರವರು ಅಲ್ಲ. ಈ ರೀತಿ ಪ್ರಪಂಚದಲ್ಲಿ ಯಾರು ನಡೆಯಕ್ಕಾಗುತ್ತಾ? ಕಷ್ಟಾನುಭವಗಳನ್ನು ಅನುಭವಿಸ್ಬೇಕಾದ್ರೂ ಅವ್ರ ಮುಖದಲ್ಲಿ ಭರವಸೆ, ನಂಬಿಕೆ ಒಂದು ವಿಷಯ ಕಾಣಿಸಲ್ಪಡುತ್ತೆ. ಪ್ರಪಂಚದಲ್ಲಿ ಆಗುತ್ತಾ? ಬರುವಂತ ಗಂಡಾಂತರಗಳಿರ್ಬೋದು, ಬಂದುವಂತ ಭಯಂಕರವಾದಂತ ಒಂದು ರೋಗಗಳಿರ್ಬೋದು, ಇಲ್ಲವೇ ಯಾವುದೋ ಎದುರು ನೋಡಿದ್ರಂತ ಒಂದು ಘಟನೆ ಇರ್ಬೋದು. ಇದೆಲ್ಲ ಬರ್ಬೇಕಾದ ದೇವ್ರ ಮಕ್ಕಳಲ್ಲಿ ದೇವರಲ್ಲಿ ಇದಂತ ವಾಗ್ದಾನ ಮನಸ್ಸಲ್ಲಿ ನೆನಪು ಬಂದು ದೇವ್ರು ಕಾಪಾಡ್ತಾರೆ, ದೇವ್ರು ನನ್ನ ಕೈ ಬಿಡಲ್ಲ. ಕೊನೆ ಉಸಿರಿರೋವರೆಗೂ ಈ ನಂಬಿಕೆನ ಉಳಿಸ್ಕೊಳ್ಳಕ್ಕೆ ನಮ್ಮಿಂದ ಆಗುತ್ತೆ. ಪ್ರಪಂಚದಲ್ಲಿ ಆಗುತ್ತಾ? ಆಗಲ್ಲ, ಯಾರಿಂದಲೂ ಆಗಲ್ಲ. ಎಷ್ಟೇ ದೊಡ್ಡ ವ್ಯಕ್ತಿ ಇದ್ರು ಆತನು ಎಲ್ಲಿವರೆಗೂ ಕ್ಷೇಮವಾಗಿರ್ತಾನೆ ಅಂದ್ರೆ ಆತನು ಜಯಶಾಲಿ ಆಗ್ತಾ ಇರೋವರೆಗೂ. ಜಯಶಾಲಿ ಅಂದ್ರೆ ಏನು? ಆತನು ಎಲ್ಲದ್ರಲ್ಲಿ ಅವನು ಒಳ್ಳೆ ರೀತಿಯಲ್ಲಿ ಮುಂದುವರಿತಾ ಇರೋವರೆಗೂ ಮಾತ್ರ. ಪ್ರಮೋಷನ್ ಆಗ್ತಾ ಇದ್ರೆ, ಒಳ್ಳೆ ಸ್ಯಾಲ್ರಿ ಬರ್ತಾ ಇದ್ರೆ, ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ತಾ ಇದ್ರೆ ಅಲ್ವಾ, ಕಷ್ಟಗಳಿಲ್ದೆ ಸುಖವಾಗಿದ್ರೆ, ಅವನಿಗೆ ಬೇಕಾಗಿರುವಂತ ಒಳ್ಳೆ ಹೆಸರು ಬರ್ತಾ ಇದ್ರೆ ಆ ವ್ಯಕ್ತಿ ಹೇಗಿರ್ತಾನೆ? ಒಳ್ಳೆ ವ್ಯಕ್ತಿ ಆಗಿರ್ತಾನೆ. ಅವನ್ ಸ್ವಲ್ಪ ಡೌನ್ ಆದ, ನಿರಾಶೆ ಆಗ್ತಾನೆ. ದೇಹದಲ್ಲಿ ಬೆಳವಣಿಗೆ ಬಂತು, ನಿರಾಶೆ ಆಗ್ಬಿಡ್ತಾನೆ ಅಲ್ವಾ? ಯಾರಾದ್ರೂ ಅವನ್ನ ನಿಂದಿಸ್ಬಿಟ್ರು ತಾಳ್ಕೊಳಕ್ಕಾಗಲ್ಲ. ಈ ರೀತಿಯಾದಂತ ವಿಷಯಗಳು ಬಂದಾಗ ಲೋಕದ ಜನರು ಏನಾಗ್ತಾರೆ? ಕುಂದಿ ಹೋಗ್ಬಿಡ್ತಾರೆ. ಆದ್ರೆ ದೇವ್ರ ಮಕ್ಳು ಹಾಗಲ್ಲ. ಇಂತಹ ಸನ್ನಿವೇಶದಲ್ಲೇ ಬಲ ಪಡುವವರಾಗಿರ್ತಾರೆ. ಬೇರೆಲ್ಲ ಸನ್ನಿವೇಶದಿಂದ ಇಂತಹ ಸನ್ನಿವೇಶದಲ್ಲಿ ಬಲ ಪಡ್ತಾರೆ. ಯಾಕೆ ಅಂದ್ರೆ ಅವರು ಯಾವ ಆತ್ಮದಿಂದ ನಡೆಸಲ್ಪಡ್ತಾ ಇದ್ದಾರೆ? ದೇವರ ಸೈನ್. ನಾನು ಗುರುತು ಬಗ್ಗೆ ಮಾತಾಡ್ತಾ ಇದ್ದೇನೆ. ಏನಪ್ಪಾ ಗುರುತು ಅಂದ್ರೆ, ಒಂದ್ ವೇಳೆ ಸನ್ನಿವೇಶಗಳು ಮೋಸವಾದಾಗ ನಾವು ಭಯ ಪಡ್ತಾ ಇದೀವಿ ಅಂದ್ರೆ ನಾವು ದೇವರ ಮಕ್ಕಳ ಆತ್ಮವನ್ನ ಎಲ್ಲೋ ಕಳ್ಕೊಂಡ್ಬಿಟ್ಟಿದೀವಿ. ದೇವ್ರ ಏನ್ ಹೇಳ್ತಿದ್ರೆ? ಇನ್ನ ಶರೀರವನ್ನ ನಾಶ ಮಾಡೋರಿಗೆ ಎದುರ್ಬೇಡ್ರಿ, ಇನ್ನ ಶರೀರವನ್ನ ಪ್ರಾಣವನ್ನ ನಿನ್ನ ಸಂಪೂರ್ಣವಾಗಿ ನಾಶ ಮಾಡುವಂತ ದೇವ್ರಿಗೆ ಎದುರ್ರಿ. ಅಂದ್ರೆ ಏನರ್ಥ? ದೇವ್ರು ಹೇಳಿದಂತ ಮಾತಿನಾಡ್ತವೇನೋ? ದೇವ್ರು ಹೇಳಿದಂತ ಮಾತಿನಾಡ್ತಾ ನೋಡ್ರಿ, ಈ ಲೋಕದಲ್ಲಿರುವಂತ ಎಲ್ಲಾ ವಿಷಯ ಕೂಡ ನಾಶವಾಗುತ್ತೆ. ಆದ್ರೆ ನಾನ್ ಮನಸ್ಸು ಮಾಡಿದ್ರೆ ಮತ್ತೆ ಎಲ್ಲ ತಿರ್ಗಿಕೊಡಕ್ಕಾಗುತ್ತೆ. ಆದ್ರೆ ನಾನ್ ನಾಶ ಮಾಡ್ಬಿಟ್ರೆ ಯಾರಿಂದನೂ ತಿರ್ಗಿಕೊಡಕ್ಕಾಗಲ್ಲ. ಸಾಗಿರ್ಬೇಕಾದ್ರೆ ದೇವ್ರ ಮಕ್ಕಳು ದೇವರ ಆತ್ಮ ಈ ರೀತಿ ನಡೆಸಲ್ಪಡ್ಬೇಕಾದ್ರೆ ಅದೇ ದಾರಿಯಲ್ಲಿ ನಡಿಬೇಕು. ಇದು ದೇವರ ಆತ್ಮದ ನಡೆಸುವಿಕೆ. ದೇವರ ಆತ್ಮ ನಮ್ಮನ್ನ ಕ್ರಿಸ್ತನ ಹೆಜ್ಜೆ ಜಡಿಯಲ್ಲಿ ನಡೆಸುತ್ತೆ. ನಮ್ಮ ಗಮನ ಯಾವಾಗಲೂ ಕೂಡ ಏನಾಗುತ್ತೆ? ಕ್ರಿಸ್ತನ ದೃಷ್ಟಿಸಿ ನೋಡುವಂತ ಗಮನ ತುಂಬಾ ಹೆಚ್ಚಾಗಿ ನಮ್ಮ ಜೀವನದಲ್ಲಿ ಕಾಣಿಸಲ್ಪಡುತ್ತೆ ಅಲ್ವಾ? ಹಾಗಂತ ದೇವರ ಆತ್ಮ ನಮ್ಮನ್ನ ಬಲವಂತ ಮಾಡಲ್ಲ. ಕ್ರಿಸ್ತನ ಪ್ರೀತಿಯ ಸರಸರ ಇದೆ. ಬಲವಂತ ಮಾಡಲ್ಲ ಅಂದ್ರೆ ಏನರ್ಥ? ಇವತ್ತು ನಾನು ಹೋಲಿ ಸ್ಪಿರಿಟ್ ಅಲ್ಲಿ ಇದೀನಿ ಬ್ರದರ್, ಬೆಳಿಗ್ಗೆ ಎದ್ಬಿಟ್ಟೆ, ನನಗೆ ಗೊತ್ತಿಲ್ಲ ದೇವರೇ ನನ್ನ ನಡೆಸ್ತಾ ಇದ್ರೆ, ದೇವರೇ ನನ್ ಕರ್ಕೊಂಡು ಹೋಗ್ಬಿಟ್ಟು ಬೈಬಲ್ ಓದಿಸ್ಬಿಟ್ರು, ದೇವರೇ ನನ್ ಕರ್ಕೊಂಡ್ಬಂದು ಪ್ರಾರ್ಥನೆ ಮಾಡಿಸ್ಬಿಟ್ರು, ಮತ್ತೆ ದೇವರೇ ನನ್ನ ಸೇಫ್ ಆಗಿ ಕರ್ಕೊಂಡ್ಬಂದ್ಬಿಟ್ರು, ನಾನೇನು ಮಾಡಿಲ್ಲ. ಹಂಗೆಲ್ಲ ಇಲ್ಲ. ಕ್ರಿಸ್ತನ ಪ್ರೀತಿಯ ಸರಸರ ದೇವರ ಆತ್ಮ ನಮ್ಗೆ ಸ್ಪಿರಿಚುವಲ್ ಗೈಡೆನ್ಸ್ ಕೊಡುತ್ತೆ, ಆದ್ರೆ ಬಲವಂತ ಮಾಡಲ್ಲ. ಯಾರೋ ಮೂಲಕ ಇವತ್ತು ಸತ್ಯವೇದ ವಾಕ್ಯವನ್ನು ಓದ್ರಿ ಅಂತ ಹೇಳ್ಬೋದು.
ಓದ್ರಿ ಅಂತ ಹೇಳಿದಂತ ಉದ್ದೇಶ ಏನು? ಸತ್ಯವೇದ ವಾಕ್ಯನ ಓದೋದ್ರಿಂದ ನಮ್ಮ ಗುಣಗಳೇನು ಗುಣಗಳಲ್ಲ ವಾಕ್ಯವನ್ನು ಓದೋದು. ಆದ್ರಿಂದ ಗುಣಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಅವಕಾಶ ಅಷ್ಟೇ ಸತ್ಯವೇದ ವಾಕ್ಯವನ್ನು ಓದೋದು. ಪಾಠವನ್ನ ಕೇಳೋದು ಗುಣ ಅಲ್ಲ, ಆದ್ರೆ ಗುಣಗಳನ್ನ ಬೆಳೆಸುವಂತ ಅವಕಾಶ ಅಲ್ಲಿ ಸಿಗ್ತಾ ಇದೆ. ಈ ರೀತಿ ಗೈಡೆನ್ಸ್ ಮಾಡುತ್ತೆ ಸತ್ಯವೇ ದೇವರ ಆತ್ಮ. ಆದ್ರೆ ಅದರಲ್ಲಿ ನಡೆಯುವಂತ ಕೆಲಸ ಯಾರ ಕೈಲಿರುತ್ತೆ? ನಮ್ಮ ಕೈಯಲ್ಲಿ. ಅಲ್ವಾ? ಸೊ ಅದಕ್ಕೆ ವಾಕ್ಯವನ್ನ ಅಪಾರ್ಥ ಮಾಡ್ಕೊಂಬಾರ್ದು. ಯಾರು ದೇವರ ಆತ್ಮ ನಡೆಸಿಕೊಳ್ಳುತ್ತಾರೋ ಅವ್ರು ದೇವರ ಮಕ್ಕಳು. ದೇವ್ರು ನನ್ನ ಆತ್ಮದಲ್ಲಿ ನಡೆಸ್ತಾ ಇದ್ದಾರೆ ಅದಕ್ಕೆ ನಾನು ದೇವ್ರ ಮಗ ಅಂತ ಅರ್ಥ ಅಲ್ಲ. ದೇವ್ರು ಕೊಡುವಂತ ಗೈಡೆನ್ಸ್ ಎಲ್ಲ ನಡೆಯುವನಾಗಿದ್ರೆ ಮಾತ್ರ ನಾನು ದೇವ್ರ ಮಗ ಆಗಿತ್ನಿ. ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ, ನನಗೆ ದೇವರ ಮಗನಾಗ್ಬೇಕ ಆಸೆ ಇತ್ತು ಅಂದ್ರೆ ನಾನು ದೇವ್ರು ಕೊಡುವಂತ ಗೈಡೆನ್ಸ್ ಅಲ್ಲಿ, ಆತನ ಆಲೋಚನೆಯಲ್ಲಿ, ಆತನ ಪವಿತ್ರ ಆತ್ಮದ ನಡೆಸುವಿಕೆಲ್ಲ ನಾನು ನಡೀತೀನಿ ಅನ್ನುವಂತ ನಿರ್ಧಾರವೇ ನಮ್ಮನ್ನ ದೇವ್ರ ಮಕ್ಕಳಾಗಿ ಮಾರ್ಪಡಿಸುತ್ತೆ. ಹೊರತು ಈ ವಾಕ್ಯವನ್ನ ಬೇರೆ ತರ ಅರ್ಥ ಮಾಡ್ಕೊಂಡು ದೇವರ ಆತ್ಮನನ್ನ ನಡೆಸ್ತಾ ಇದೆ ಬ್ರದರ್, ನಾನ್ ಏನು ಮಾಡ್ತಾ ಇಲ್ಲ, ಅದು ಬಾಳ್ ನಾನು ನಡ್ಸ್ಕೊಂಡು ಹೋಗ್ತಾ ಇದೆ, ಇಷ್ಟು ವರ್ಷಗಳಿಂದ ಅದೇನ ನಡ್ಸ್ಕೊಂಡು ಹೋಗ್ತೀನಿ, ನನ್ನ ಪುಷ್ ಮಾಡ್ಕೊಂಡು ಹೋಗ್ತಾ ಇದೆ, ನನ್ ಕಣ್ ಮುಚ್ಕೊಂಡು ನಡೀತಾ ಇದೀನಿ, ಏನೇನ್ ಮಾಡ್ಬೇಕು ಅದೇ ಗೈಡ್ ಮಾಡ್ತಾ ಇದೆ, ಅದೇ ಪ್ರಕಾರ ಹೋಗ್ತಾ ಇದೀನಿ ಅನ್ನೋದು ಅರ್ಥ ಅಲ್ಲ. ಆದ್ರೆ ಅದು ರೋಬೋಟ್ ಆಗ್ಬಿಡುತ್ತೆ. ನಮ್ಮಲ್ಲಿ ಪ್ರೋಗ್ರಾಮಿಂಗ್ ಮಾಡಿ ಇದೇ ತರ ನಡೆಸಬಾರ್ದಂತ ರೀತಿ ಆಗ್ಬಿಡುತ್ತೆ. ಆ ರೀತಿ ಪ್ರೋಗ್ರಾಮಿಂಗ್ ದೇವ್ರು ಮಾಡಲ್ಲ. ದೇವ್ರು ಮಾಡೋಂಥ ವಿಷಯ, ದೇವ್ರ ಆತ್ಮ ಅಂದ್ರೆ ಗೈಡೆನ್ಸ್. ಸ್ಪಷ್ಟವಾಗಿ ಅರ್ಥ ಮಾಡ್ತಾರೆ. ಆಲೋಚನೆಗಳು ಮಾತ್ರ ಬರುತ್ತೆ. ದೇವರ ಮಕ್ಕಳಾಗೋದಕ್ಕೆ, ಬೆಳೆಯೋದಕ್ಕೆ ಏನೆಲ್ಲ ದಾರಿ ಇದೆಯೋ ಆಲೋಚನೆ ಬರುತ್ತೆ. ಒಂದು ವೇಳೆ ಇವತ್ತು ದೇವರ ಆತ್ಮದಲ್ಲಿ ನಡೆಸೋದಕ್ಕೆ ಅವಕಾಶ ಸಿಕ್ತು, ನಾನು ಅದನ್ನ ರಿಜೆಕ್ಟ್ ಮಾಡ್ಬಿಟ್ಟೆ, ಏನಾಗಬಹುದು? ನನಗೆ ಕ್ರಿಸ್ತನ ಗುಣದಲ್ಲಿ ಬೆಳೆಯುವಂತ ಅವಕಾಶ ಇವತ್ತು ದೇವರ ಆತ್ಮ ಈ ರೀತಿ ಹೇಳ್ತು, ನೋಡಿ ಈ ತರ ಇವತ್ತು ನಿನ್ಗಿರುವಂತ ಸಮಯವನ್ನ ಈ ರೀತಿಯಲ್ಲಿ ಯೂಸ್ ಮಾಡು. ಇಲ್ಲೆಲ್ಲ ನೀನ್ ಬೇಡ, ನೀನ್ ಯೂಸ್ ಮಾಡ್ತಾರಂತ ಒಂದು ಕೆಲಸ ಒಳ್ಳೇದಲ್ಲ, ಇದು ನಿನ್ನ ದೇವರ ಮಗನಾಗಿ ನಡೆಸೋಲ್ಲ, ಇದು ಒಳ್ಳೆ ಒಂದು ಗುಣಗಳ ನಿನ್ನಲ್ಲಿ ಬೆಳೆಸಲ್ಲ ಅಂತ ನನ್ನ ಮನಸ್ಸಲ್ಲಿ ದೇವರ ಆತ್ಮ ಹೇಳ್ತಾ ಇತ್ತು. ಬಟ್ ನಾನು ಇಲ್ಲಿ ದೇವರ ಆತ್ಮ ಸ್ವಲ್ಪ ಸೈಡಲ್ಲಿ ಇರೋ, ನನಗಿದು ಇಷ್ಟವಾಗಿದೆ, ನಾನು ಇದನ್ನ ಮಾಡ್ತೀನಿ ಅಂತ ಮಾಡ್ಬಿಟ್ಟೆ. ಏನಾಗುತ್ತೆ? ಏನಾಗ್ಬೋದು? ನಾವು ಶರೀರ ಭಾವದಲ್ಲಿ ಅಂದ್ರೆ ಅದು ದೇವ್ರ ಪಾಲಿಗೆ ಸತ್ತವ್ರಾಗ್ಬೋದು. ಅರ್ಥ ಮಾಡ್ಕೊಳ್ಳಿ, ದೇವರು ನಮ್ಮನ್ನ ಮಕ್ಕಳಾಗಿ, ಅಂದ್ರೆ ದೇವ್ರು ನಮ್ಮ ತಂದೆ. ಅರ್ಥ ಮಾಡ್ಕೊಳ್ರಿ. ನಿಮ್ ಮಕ್ಕಳು ಇವತ್ತು ನಾನು ಏನು ಓದಲ್ಲ ಬರೆಯಲ್ಲ, ನಾನೇನ್ ಮಾಡ್ತೀನಿ, ಇವತ್ತು ಬರೀ ಮೊಬೈಲ್ ನೋಡ್ಕೊಂಡು ಕೂತ್ಕೊಂತೀನಿ ಅಂದ್ರೆ ಏನ್ ಮಾಡ್ತೀರಾ? ಮಾತಾಡೋದ್ ಬಿಟ್ಬಿಡ್ತೀರಾ? ಇಲ್ಲ ನೋಡ್ಕೊಂಡಿರಿ ಅಂತ ಅವ್ರು ಪ್ರೋತ್ಸಾಹ ಮಾಡ್ಬಿಡ್ತೀರಾ? ನಾವೇನ್ ಮಾಡ್ತೀವಿ? ಏನ್ ಮಾಡ್ಬೋದು ನಿಮ್ಮ ಒಂದು ಅನಿಸಿಕೆಯಲ್ಲಿ? ಮಕ್ಕಳು ಇದೇ ಆಟ ಆಡಿದಾರ, ಇವತ್ ನಾನ್ ಮೊಬೈಲೇ ನೋಡ್ಕೊಂಡಿರೋದು, ಏನ್ ಮಾಡಿದ್ರು ಮಾಡಲ್ಲಪ್ಪ, ಏನು ಮಾಡಲ್ಲಮ್ಮ, ನನಗೆ ಇವತ್ತು ಮೊಬೈಲ್ ಅಲ್ಲೇ ಕುತ್ಕೊಂಡ್ಬಿಡ್ತೀನಿ, ಇಲ್ಲ ಬೇರೆ ಏನಾದ್ರೂ ಒಂದು ವಿಷಯದಲ್ಲಿ ನಾನು ಈಗ ಕಂಪ್ಲೀಟ್ ಆಗಿ ಇನ್ವಾಲ್ವ್ಮೆಂಟ್ ಆಗ್ಬಿಡ್ತೀನಿ, ನನ್ನನ್ನ ಡಿಸ್ಟರ್ಬ್ ಮಾಡ್ಬೇಡಿ ನೀವು ಅಂತ ನಿಮ್ ಮಕ್ಳು ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಏನ್ ಮಾಡ್ತೀರಾ? ಅದರಿಂದ ಏನ್ ಅನಾನುಕೂಲ ಆಗುತ್ತೆ, ಏನ್ ಕೆಟ್ಟದಾಗುತ್ತೆ ಅಂತ ಮೊದ್ಲು ಮಕ್ಳಿಗೆ ತಿಳಿಸಿ ಹೇಳ್ತೀವಿ. ಅದು ಕೇಳಲಿಲ್ಲ ಅಂದ್ರೆ ಶಿಕ್ಷೆ ಹೇಳಿ ಕೊಡ್ತೀವಿ. ಎಸ್, ಇದು ನಮ್ಮ ತಂದೆಯಿಂದ ನಮಗೂ ಸಿಗುತ್ತೆ. ಇಷ್ಟೇ. ಅನೀತಿಯಾದ ಹೆತ್ತವರಾದ ನಾವು, ಪೋಷಕರಾದ ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ವಿಷಯ ಕೊಡ್ಬೇಕಾದ್ರೆ ದೇವರು ಪವಿತ್ರಾತ್ಮನ ಕೊಡದೆ ಇರ್ತಾರ ಅಂದ್ರೆ ನಾವೇನ್ ಅರ್ಥ ಮಾಡ್ಕೊಬೇಕು? ಆ ಪವಿತ್ರಾತ್ಮವನ್ನ ಕೇಳ್ದಾಗ ನಮ್ಗೆ ಕೊಡ್ತಾರೆ, ದೇವ್ರ ಚಿತ್ತಾನುಸಾರವಾಗಿ ಕೇಳ್ದಾಗ ಕೊಡ್ತಾರೆ. ದೇವ್ರ ಮಕ್ಕಳಾದ್ಮೇಲೆ ಪವಿತ್ರಾತ್ಮವನ್ನ ನಾವು ತಗೊಳ್ದೆ ಹೋದ್ರೆ ಪನಿಷ್ಮೆಂಟ್ ಕೊಡ್ತಾರೆ. ಯಾಕೆ ಪನಿಷ್ಮೆಂಟ್ ಗೊತ್ತಾ? ನಿನ್ನ ಲೋಕದಿಂದ ನನ್ನ ಮಗನ ಸಾರೂಪ್ಯ ಆಗೋದಕ್ಕೆ ಕರೆದ್ಬಿಟ್ಟಿದ್ದೀನಪ್ಪ, ನೀನ್ ನೋಡಿದ್ರೆ ಹಾಗೆ ಅಂತ ನನ್ನ ಹತ್ರ ಒಡಂಬಡಿಕೆ ಮಾಡ್ಕೊಂಡ್ಬಿಟ್ಟು ಬೇರೆ ಯಾವುದೋ ಗುಣಗಳನ್ನ ಬೆಳೆಸ್ಕೊಳ್ತಿದ್ಯಾ? ಓ, ಆ ಗುಣದ ಪರಿಣಾಮ ಏನಾದ್ರೂ ನಿನ್ಗೆ ಗೊತ್ತಾಗ್ಬೇಕಾ? ದೇವರ ಶಿಕ್ಷೆನ ಖಂಡಿತವಾಗ್ಲು ಕೊಡ್ತಾರೆ. ಅದಕ್ಕೆ ವಾಕ್ಯ ಹೇಳ್ತಿರೋದು, ನಾವು ಲಾಸ್ಟ್ ಟೈಮ್ ಕೂಡ ಸ್ಟಡಿ ಮಾಡಿದ್ವಲ್ಲ, ಓದ್ರಿ ಇಬ್ರಿಯದವರಿಗೆ 10ನೇ ಅಧ್ಯಾಯ 1 ನಿಮಿಷ, ಸಾರಿ, ಇಬ್ರಿಯದವರಿಗೆ ಎಲ್ಲಿ ಬರುತ್ತೆ ವಾಕ್ಯ? ಒಂದು 11. ಓದ್ರಿ. ಯಾಕೆಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ನಾವ ಯಜ್ಞವೂ ಇರುವುದಿಲ್ಲ. ಅಲ್ಲ, 12ನೇ ಅಧ್ಯಾಯ 7ನೇ ವಾಕ್ಯ.
ಇಬ್ರಿಯದವರಿಗೆ 12ನೇ ಅಧ್ಯಾಯ 7ನೇ ವಾಕ್ಯ. ನೀವು ಶಿಕ್ಷಿತರಾಗುವುದಕ್ಕಾಗಿಯೇ ನಿಮಗೆ ಶಿಕ್ಷೆಯಾಗುತ್ತದೆಂದು ತಿಳಿದು ಅದನ್ನು ಸಹಿಸಿಕೊಳ್ಳಿರಿ. ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ. ತಂದೆಯಿಂದ ಶಿಕ್ಷೆ ಹೊಂದದ ಮಗನಲ್ಲಿ ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ. ಕರೆಕ್ಟ್ ಅಲ್ವಾ? ನೋಡ್ರಿ ಏನ್ ಬ್ಯೂಟಿಫುಲ್ ಇದೆ ವಾಕ್ಯ. ನೋಡಿದ್ರ ಹೆಂಗಿದೆ ದೇವ್ರ ನಮ್ಮನ್ನ. ನಾನು ಇವತ್ತು ದೇವ್ರ ಆತ್ಮದ ಪ್ರಕಾರ ನಡೆಸಲ್ಪಡ್ತೀನಿ ಅಂತ ಬಂದ್ಬಿಟ್ಟು ನನ್ನಿಷ್ಟಿಗೆ ನಡ್ಕೊಂಡು ಹೋದ್ರೆ ದೇವ್ರನ್ ಸುಮ್ನೆ ಕೂತ್ಕೊಳ್ಳಲ್ಲ. ಬಿಕಾಸ್ ಯಾಕೆಂದ್ರೆ ದೇವರ ಯೋಜನೆಯಲ್ಲಿ ಈ ಮಕ್ಕಳಾಗಿರೋದಕ್ಕೆ ಕರೆಯಲ್ಪಟ್ಟಿರುವಂತ ಒಂದು ಯೋಜನೆ ಇದೆಯಲ್ಲ, ತುಂಬಾ ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿ. ನಮ್ಮ ಮಕ್ಕಳನ್ನ ಎತ್ಬಿಟ್ಟಿದೀವಿ. ನಮಗೆ ಗೊತ್ತಿದೆ, ತಿಳುವಳಿಕೆ ಸ್ಪಷ್ಟವಾಗಿದೆ. ನಮ್ಮ ಮಕ್ಕಳು ಈ ವಿಷಯದಲ್ಲಿ ಹಿಂಗೆ ಬೆಳಿಬೇಕಂತ ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ವಿ. ಲೋಕವನ್ನ ಗಮನಿಸ್ತಿದ್ವಿ. ಇವತ್ತಿರುವಂತ ಮಕ್ಕಳು, ಇವತ್ತಿರುವಂತ ಪೋಷಕರ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ, ಒಳ್ಳೆ ಪೋಷಕರು ಲೋಕವನ್ನ ಗಮನಿಸ್ತಾ ಇದ್ರೆ, ಲೋಕದಲ್ಲಿರುವಂತ ಕೆಟ್ಟದನ್ನ ಗಮನಿಸ್ತಾ ಇದ್ರೆ, ಮಕ್ಕಳು ದಾರಿ ತಪ್ಪೋದಕ್ಕೆ ಹಲವಾರು ಸಾಧ್ಯತೆಗಳಿದೆ. ನನ್ನಲ್ಲಿ ದೊಡ್ಡ ಜವಾಬ್ದಾರಿ ಇದೆ. ನಾನು ಏನ್ ಮಾಡ್ಬೇಕು ಇವಾಗ? ನಾನು ಯಾವ ರೀತಿ ನಮ್ಮ ಮಕ್ಕಳನ್ನ ನಡೆಸ್ಬೇಕು ಅನ್ನೋದು ಪ್ರತಿ ಸರಿ ಯೋಚನೆ ಮಾಡ್ತೀನಿ ಅಲ್ವಾ? ನಾನೇನಾದ್ರೂ ಸ್ವಲ್ಪ ಆ ವಿಷಯದಲ್ಲಿ ಆಲಸ್ಯವನ್ನ ತೋರಿಸಿದ್ರೆ, ನಾನು ಏನಾದ್ರು ಕೇರ್ಲೆಸ್ನ ತೋರಿಸಿದ್ರೆ, ಮುಂದೆ ಬರುವಂತ ದುಷ್ಪರಿಣಾಮಗಳು, ವಿಪರ್ಯಾಸದಿಂದ ಯಾರು ಕಾಪಾಡಕ್ಕಾಗಲ್ಲ. ಇದೆಲ್ಲ ನನ್ನ ಮನವರಿಕೆ ಆದ್ಮೇಲೆ ಆರಂಭದಿಂದಲೇ ಜ್ಞಾನವಾಗಿರಕ್ಕೆ ಪ್ರಯತ್ನ ಪಡ್ತೀನಿ. ನಾನು ನಡೆಸುವಂತ ವಿಷಯ ದೇವರ ದೃಷ್ಟಿಯಲ್ಲಿ ಸಂಪೂರ್ಣವಾಗಿ ಜ್ಞಾನವಾಗಿರುತ್ತೋ ಇಲ್ವೋ, ಒಟ್ಟಿನಲ್ಲಿ ನಾನು ಆ ರೀತಿ ಯೋಚನೆ ಮಾಡ್ತೀನಿ. ಯಾವ ರೀತಿ ನಡೆಸ್ಬೇಕು, ಯಾವ ರೀತಿ ಇದ್ ಮಾಡ್ಬೇಕು, ಏನ್ ಕೊಡ್ಬೇಕು ಮಕ್ಳಿಗೆ, ಏನ್ ಕೊಡ್ಬಾರ್ದು, ಇಂತಹ ಒಂದು ವಿಷಯದಿಂದ ಮಕ್ಳು ಏನಾಗ್ಬೋದು, ಮುಂದೆ ಹೇಗ್ ಹಾಳಾಗ್ತಾರೆ, ಅವ್ರನ್ನ ಯಾವ ರೀತಿ ಶಿಕ್ಷೆ ಮಾಡೋಣ, ಯಾವ ರೀತಿ ಮಾಡಬಾರ್ದು. ಕೋಪದಲ್ಲಿ ಕೆಲವೊಂದು ಟೈಮ್ ಗದರಿಸ್ಬೋದು, ಬೈಬೋದು, ಆದ್ರೆ ಉದ್ದೇಶ ತಪ್ಪಾಗಿರಲ್ಲ. ಅವನ್ನ ಹಾಳು ಮಾಡ್ಬೇಕಂತಿರಲ್ಲ. ಆದ್ರೆ ದೇವ್ರ ಏನ್ ಮಾಡ್ತಾರೆ, ನಮ್ಗೆ ಜ್ಞಾನವನ್ನು ಕೊಡ್ತಾರೆ. ಮಕ್ಕಳ ಹತ್ರ ನೀವು ಪ್ರೀತಿಯಿಂದ ನಡ್ಕೊಳ್ರಿ, ಮಕ್ಕಳಲ್ಲಿ ಕೋಪ ಎಬ್ಬಿಸ್ಬೇಡ್ರಿ ಅಲ್ವಾ? ಕ್ರಿಸ್ತನ ಈ ರೀತಿ ನೋಡಿ ಅವ್ರ ಮೇಲೆ ಕನಿಕರ ಬಿಟ್ಟು, ಮಮತೆ ಇಟ್ಟು, ಅವ್ರನ್ನ ಸರ್ಪಗಾವಲು ಇಟ್ಟು ಕಾಪಾಡಿ ಬೆಳೆಸಂತ ಮಕ್ಕಳೇ ಇವತ್ತು ಹಾಳಾಗ್ಬಿಡ್ತಾರೆ. ಯೋಚನೆ ಮಾಡ್ರಿ ಹೆಂಗಿದೆ. ಅದೇ ತಾಯಿಂದ್ರು ಚಿಕ್ಕದಿಂದ ಗಿಲಿನ ಗೂಡಲ್ಲಿ ಇಟ್ಟು ಸಾಕದ ರೀತಿಯಲ್ಲಿ ಸಾಕ್ಬಿಟ್ಟು ಮಕ್ಕಳನ್ನ ಅಷ್ಟೂ ಅವ್ರಿಗೋಸ್ಕರ ತ್ಯಾಗ ಮಾಡಿ ಬೆಳೆಸಿದ್ಮೇಲೆ, ಒಂದ್ ವಯಸ್ಸಾದ್ಮೇಲೆ ಮಕ್ಕಳು ಗಿಲಿ ಈ ಗೂಡನ್ನ ಬಿಟ್ಟು ಹಾರೋಗುತ್ತಲ್ಲ, ಆ ರೀತಿ ಹಾರೋಗಿರ್ತಾರೆ. ಮತ್ತೆ ಬರೋದಿಲ್ಲ ಅಂದ್ರೆ ಅರ್ಥ ಏನು? ನಮ್ ಕೈಗೆ ಸಿಗಲ್ಲ. ಅವ್ರ ಭಾವನೆಗಳೇ ಬೇರೆ ಆಗಿರುತ್ತೆ. ಇಷ್ಟೆಲ್ಲ ಕಾಪಾಡಿ ಬೆಳೆಸಿದ್ರು ಹಿಂಗಾಗ್ಬಿಡ್ತಾರೆ. ಯೋಚನೆ ಮಾಡ್ರಿ, ನಮ್ ತಂದೆ ದೇವ್ರು ಎಷ್ಟು ಕೇರ್ಫುಲ್ ಆಗಿರ್ಬೇಕು ನಮ್ಮ ಮೇಲೆ ಅಲ್ವಾ? ಒಂದೇ ವಿಷಯ, ಒಂದು ಮಗನ್ ತರ ಆಗು, ಇಲ್ಲ ಅಂದ್ರೆ ಹೊಟ್ಟೋಗ್ಬಿಡು. ಅದಕ್ಕೆ ಜೀವಂತ ದೇವರ ಕೈಯಲ್ಲಿ ಬೀಳುವುದು ಅಷ್ಟು ಸಾಧಾರಣ ವಿಷಯವಲ್ಲ. ನಾವ್ ಬಿದ್ದಿದೀವಿ, ನಾವೆಲ್ಲ ಅವ್ರ ಕೈಯಲ್ಲಿದ್ದೀವಿ. ಅವ್ರ ಮಕ್ಕಳಾಗಿ ಮಾಡಕ್ಕೆ ನಮ್ಮನ್ನ ಕರೆದ್ಬಿಟ್ಟಿದ್ದಾರೆ. ನಾವು ಒಡಂಬಡಿಕೆ ಮಾಡ್ಕೊಂಡು ನಾವೇನ್ ತಿಳ್ಕೊಂಡ್ಬಿಟ್ಟಿವಿ ಸುಮ್ಮನೆ. ಕೆಲವರಂತೂ ದೇವ್ರ ಕೃಪೆ ಇದೆ ಅಂದ್ಬಿಟ್ಟು. ಅದಕ್ಕೆ ವಿಷಯವನ್ನ ಅರ್ಥ ಮಾಡ್ಕೊಬೇಕು. ಯಾರು ದೇವರ ಆತ್ಮದಿಂದ, ಆತ್ಮ ಕೆಲವೊಂದ್ ಟೈಮಲ್ಲಿ ನಮ್ಮನ್ನ ಆಲೋಚನೆ ಕೊಡುವಂತ ಆತ್ಮವಾಗಿರುತ್ತೆ, ಕೆಲವೊಂದ್ ಟೈಮಲ್ಲಿ ಸಂತೈಸುವ ಆತ್ಮವಾಗಿರುತ್ತೆ, ಕೆಲವೊಂದ್ ಟೈಮಲ್ಲಿ ಶಿಕ್ಷಿಸುವ ಆತ್ಮವೂ ಆಗಿರುತ್ತೆ. ನಡ್ಸಲ್ಪಡ್ತಾ ಇದೀವಿ. ಅಷ್ಟು ಈಸಿ ಅಲ್ಲ ಕ್ರಿಸ್ತನ ಪ್ರೀತಿಯ ಸರಸವರೇ. ದೇವ್ರು ನಮ್ಮನ್ನ ಕರೆದಿರುವಂತ ಉದ್ದೇಶ ಅಷ್ಟು ಈಸಿ ಅಲ್ಲ, ಅಷ್ಟು ಸಾಧನ ವಿಷಯವಲ್ಲ ಅಲ್ವಾ? ದೇವ್ರು ನಮ್ಮ ಮೇಲೆ ಇಟ್ಟಿರುವಂತ ಗುರಿ, ಸಂಕಲ್ಪ, ತನ್ನ ಮಗನ ಸ್ವರೂಪದಲ್ಲಿ ಬೆಳಿಬೇಕಂತ ದೇವ್ರು ಮಾಡ್ತಿರುವಂತ ಆ ಯೋಜನೆಗಳ ಉದ್ದೇಶ ಅಷ್ಟು ಸಾಧಾರಣ ವಿಷಯವಲ್ಲ. ದೇವರ ದೃಷ್ಟಿಯಲ್ಲಿ ಮಹಾ ಉನ್ನತವಾದದ್ದು. ಆ ಮಹಾ ಉನ್ನತವಾದಂತ ದೇವರ ದೃಷ್ಟಿಯಲ್ಲಿರುವಂತ ಈ ವಿಷಯವನ್ನ ಯಾರೊಬ್ಬ ದೇವರ ಮಗು ಪರಿಗಣಿಸಲ್ವೋ ಅಂದ್ರೆ ಏನರ್ಥ? ಹೌದಪ್ಪ, ದೇವ್ರು ನನ್ನ ಮೇಲೆ ಇಟ್ಟಿರುವಂತ ಪ್ರೀತಿ ಇದೆಯಲ್ಲ, ಮಗನ ಸ್ವಭಾವ ಅನ್ನೋದಕ್ಕೆ ಬಿರುವಂತ ಪ್ರೀತಿ, ಅದು ಸಾಧನವಾದದ್ದಲ್ಲ, ತುಂಬಾ ದೊಡ್ಡದು. ಅದಕ್ಕೆ ನಾನು ದೊಡ್ಡ ಮಟ್ಟಕ್ಕೆ ಜವಾಬ್ದಾರನಾಗಿರ್ತೀನಿ. ನನ್ನ ಮುಂದೆ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಯಾವ ವ್ಯಕ್ತಿ, ಯಾವ ಒಬ್ಬ ದೇವರ ಮಗಳು ತಿಳ್ಕೊಳಲ್ವೋ, ಅದನ್ನ ತಿಳಿಯಪಡಿಸೋರ್ಗು ದೇವ್ರು ಬಿಡಲ್ಲ. ಆ ಸೀರಿಯಸ್ನೆಸ್ ಏನಂದ್ಬಿಟ್ಟು ಅಂಡರ್ಸ್ಟ್ಯಾಂಡ್ ನಾನು ಮಾಡೋರ್ಗು ದೇವ್ರು ಬಿಡಲ್ಲ. ಆ ಸೀರಿಯಸ್ನೆಸ್ ನನ್ಗೆ ಅಂಡರ್ಸ್ಟ್ಯಾಂಡ್ ಆದ್ಮೇಲೆ ಕೂಡ ನಾನು ದೇವ್ರ ವಿರುದ್ಧವಾಗಿ ಮಾಡ್ತೀನಿ ನೋಡ್ರಿ. ಅದೇ ಇಬ್ರಿದವರಿಗೆ 6ನೇ ಅಧ್ಯಾಯದಲ್ಲಿ ಬರುವಂತ ವಿಷಯ ಅಲ್ವಾ? 10ನೇ ಅಧ್ಯಾಯದಲ್ಲಿ ಬರುವಂತ ವಿಷಯ. ಆಗ್ಲೂ ಓದಿದ್ರ ಸಿಸ್ಟರು? ಓದ್ರಿ 10ನೇ ಅಧ್ಯಾಯ 1ನೇ ವಾಕ್ಯ ಓದ್ರಿ. ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಾಗಿದ್ದ ಮೇಲುಗಳ ಛಾಯೆ ಹೊರತು ಅವುಗಳ ನಿಜ ಸ್ವರೂಪವಲ್ಲವಾದುದರಿಂದ ಆ ಧರ್ಮಶಾಸ್ತ್ರವು ವರ್ಷಕ್ಕೆ ಪದೇ ಅಲ್ವಾ? ಆಗ್ಲೇ ಓದಿಲ್ಲ ವಾಕ್ಯ ಯಾವ್ದು? ಒಂದೇ ನಿಮಿಷ ರೀ. 26 ಓದ್ರಿ. ಯಾಕೆಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞವೂ ಇರುವುದಿಲ್ಲ.
ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು ದೇವರ ವಿರೋಧಿಗಳನ್ನು ದಹಿಸುವುದಿಲ್ಲ. ಗುಡ್. ದಹಿಸುವ ತೀಕ್ಷ್ಣವಾದ ಅಗ್ನಿ ಇವೇ ನಮ್ಮ ಮುಂದೆ ಇರುವವು. ಈ ವಾಕ್ಯ ಎಲ್ಲ ಅಪ್ಲೈ ಮಾಡ್ಬೋದು, ನಮ್ಮ ಜೀವನದಲ್ಲಿ ಎಲ್ಲ ಅಪ್ಲೈ ಮಾಡ್ಬೋದು. ನಿಮ್ಮ ಮಕ್ಕಳನ್ನ ನೀವು ಒಂದ್ ಕಡೆ ಸಾಕೊಂಡು ಹೋಗ್ತಾ ಇರ್ತೀರಾ, ಬೆಳೆಸ್ಕೊಂಡು ಹೋಗ್ತಾ ಇರ್ತೀರ. ನೋಡ್ರಿ, ಇದೆಲ್ಲ ನಾವು ಎಕ್ಸಾಂಪಲ್ ಕೊಟ್ರೆ ಮಾತ್ರ ನಮ್ಗೆ ದೇವ್ರ ವಿಷಯಗಳು ಅರ್ಥ ಆಗೋದು. ಈ ಮಗ ಅಂತ ಬಂದಾಗ ಮಕ್ಕಳು ಅಂತ ವಿಷಯ ಅರ್ಥ ಮಾಡ್ಬೇಕು. ಅನ್ಲೆಸ್ ದೇವರಿಗೆ ಸಂಬಂಧಪಟ್ಟಂತ ಟಾಪಿಕ್ ನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಈ ಎಕ್ಸಾಂಪಲ್ ನ ಕೊಡ್ತಾ ಇರೋದು. ನೀವು ಉದಾಹರಣೆ ಕೊಡ್ತಾ ಇದ್ರಿ. ಮಕ್ಕಳನ್ನ ಬೆಳೆಸ್ತೀರಪ್ಪ, ಎಲ್ರು ಕೂಡ ಬೆಳೆಸ್ತಾರ ಮಕ್ಕಳನ್ನ, ಅಲ್ವಾ? ಚಿಕ್ಕ ಮಕ್ಳಿದ್ದಾಗ ಅವ್ರಿಗೆ ಏನ್ ಗೊತ್ತಾಗಲ್ಲ, ಪರಿಜ್ಞಾನ ಇರಲ್ಲ. ಜ್ಞಾನವನ್ನ ಕೊಟ್ಟು ಬೆಳೆಸ್ಕೊಂಡ್ ಬರ್ತಾ ಇರ್ತೀವಿ. ಈ ಸರ್ಕಾರ ಒಂದು ಯೋಜನೆ ಇಟ್ಬಿಟ್ಟಿದೆ ತಾನೆ ಅವರಿಗೆ. ಸರ್ಕಾರದಲ್ಲಿ ಒಂದು ವ್ಯಕ್ತಿ ವೋಟ್ ಆಗೋದಕ್ಕೆ ಎಲಿಜಿಬಿಲಿಟಿ ಆಗಿರುವಂತ ಏಜ್ ಏನಿದೆ? 18 ವರ್ಷ. ಏನಕ್ಕೆ 18 ವರ್ಷ ಅಂದ್ರೆ 18 ವರ್ಷಕ್ಕೆ ಆ ವ್ಯಕ್ತಿ ಒಬ್ಬ ಪ್ರೌಢ ಅವಸ್ಥೆನ ತಲುಪಿರ್ತಾನೆ, ಒಬ್ಬ ಯೌವನಸ್ಥನಾಗಿರ್ತಾನೆ. ಜೊತೆಗೆ ಸಾಮಾನ್ಯದ ಒಂದು ಜ್ಞಾನ, ತಿಳುವಳಿಕೆ ಎಲ್ಲ ಕೂಡ ತನ್ನ ವಿದ್ಯಾಭ್ಯಾಸದಿಂದ, ಶಾಲೆಯಿಂದ ಕಲಿತು, ಸುತ್ತಲಿನ ವಾತಾವರಣದಿಂದ ಎಲ್ಲರ ಮೂಲಕ ಕಲಿತು ಒಂದು ದೃಢವಾದಂತ ಒಂದು ಮನೋಭಾವನ ಹೊಂದಿರ್ತಾನೆ. ಈಗ ಅವನ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ವ್ಯಕ್ತಿ ಆಗಿರ್ತಾನೆ. ಅವನು ಯಾವ್ದು ಸರಿ ತಪ್ಪು ಅಂತ ಗ್ರಹಿಸ್ಕೊಳ್ಳುವಂತ ಮಟ್ಟಿಗೆ ಇವತ್ತು ಬೆಳೆದಿರ್ತಾನೆ. ಆಗಿನ ಕಾಲದಲ್ಲಿ 30 ವರ್ಷ, ಈಗಿನ ಕಾಲದಲ್ಲಿ 18 ವರ್ಷ. ಯಾಕಂದ್ರೆ ತುಂಬಾ ಇಂಟೆಲಿಜೆಂಟ್ ಆಗಿದ್ದಾರೆ ಮಕ್ಕಳಿಗೆ. ಈಗಿನ ಮುಂದೆ ಬರೋದ್ರಲ್ಲಿ 15 ವರ್ಷ ಇಡ್ಬೋದೇನೋ ಗೊತ್ತಿಲ್ಲ. ಅಷ್ಟು ತಿಳುವಳಿಕೆ ಹೆಚ್ಚು ಅವರಿಗೆ. ಅಷ್ಟು ಮಟ್ಟಿಗೆ ಆ ಒಂದು ಏಜ್ ನೋಡ್ರಿ, ಆ ಏಜ್ ನ ಇಟ್ಟಿದ್ದಾರೆ. ಆ ಏಜ್ ನಂತರ ಈ ಏನಂತಾರೆ, ಮೈನರ್ ಇಂದ ಮೇಜರ್ ಆಗ್ತಾರೆ. ಅಂದ್ರೆ ಈ ಮೇಜರ್ ಅಂತ ವಿಷಯ ಬಂದ ಏನಪ್ಪಾ ಅಂದ್ರೆ, ಅವರ ನಿರ್ಧಾರಗಳಿಗೆ ನಾವು ಗೌರವಿಸ್ಬೇಕು. ನಮ್ಮ ನಿರ್ಧಾರಗಳನ್ನ ಇನ್ಮೇಲೆ ಅವ್ರ ಮೇಲೆ ನಾವು ಬಲವಂತವಾಗಿ ಇಡುವಂತಿಲ್ಲ. ಈಗ ಅವರು ನಿರ್ಧಾರವನ್ನ ತಗೊಳ್ಳುವಂತ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ. ಅವರೊಬ್ಬ ನಮ್ಮ ಹಾಗೆ ಒಬ್ಬ ಮನುಷ್ಯರಾಗಿ ಬೆಳೆದು ಬಂದಿದ್ದಾರೆ. ಅವರ ನಿರ್ಧಾರಗಳನ್ನ ನಾವೇನ್ ಮಾಡಂಗಿಲ್ಲ, ಅದು ಸರಿಯೋ ತಪ್ಪಂತ ಆಲೋಚನೆ ಕೊಡ್ಬೋದು ಹೊರತು ನಾವು ಅವ್ರನ್ನ ಕಡ್ಡಾಯವಾಗಿ ಅದನ್ನ ಚೇಂಜ್ ಮಾಡುವಂತ ಒಂದು ಹಂಗಿನಲ್ಲಿ ನಾವ್ ಇರೋದಿಲ್ಲ. ಇದು ಸರ್ಕಾರದ ನಿಯಮಗಳು, ಸಾಧಾರಣವಾಗಿ ಮನುಷ್ಯನ ಇರುವಂತಹ ಹಕ್ಕು ಕರ್ತವ್ಯಗಳಲ್ಲಿ ಬರುವಂತ ವಿಷಯಗಳು. ಯೋಚನೆ ಮಾಡ್ರಿ, ಈ ರೀತಿಯಾಗಿ ಪ್ರಪಂಚದಲ್ಲೇ ಇರ್ಬೇಕಂದ್ರೆ ನಮ್ಮ ತಂದೆ ದೇವ್ರು ಇಟ್ಟಿರಲ್ವಾ? ದಟ್ ಮೀನ್ಸ್ ಯಾವ ರೀತಿಯಲ್ಲಿ ಹೇಳ್ತಾ ಇದೀನಿ ಅಂದ್ರೆ, ಅದರ ಅರ್ಥವೇನಂದ್ರೆ, ನಮ್ಮನ್ನು ಕೂಡ ದೇವ್ರ ಏನ್ ಮಾಡ್ತಾರೆ, ದೇವರ ಆತ್ಮದ ಮೂಲಕ ನಡೆಸ್ತಾರೆ. ಅಂದ್ರೆ ಅದರ ಹಂತಗಳಿದೆ ಕ್ರಿಸ್ತನ ಪ್ರೀತಿಯ. ಯಾವ ರೀತಿ ಹಂತ ಇದೆ? ಮಕ್ಕಳು ಅಲ್ವಾ? ಆಮೇಲೆ ಟೀನೇಜ್ ಅಂತಾರಲ್ವಾ, ಪ್ರೌಢಾವಸ್ಥೆ, ಯೌವನಾವಸ್ಥೆ, ಈ ತರ ಇಟ್ಟಿದ್ದಾರೆ ದೇವ್ರು. ಅದಕ್ಕೆ ಸ್ಕೂಲಲ್ಲಿ ನೋಡ್ತೀವಿ ನೋಡಿ, 1ನೇ ಕ್ಲಾಸಿಂದ 7ನೇ ಕ್ಲಾಸ್ ವರೆಗೂ ಪ್ರಾಥಮಿಕ, ಆಮೇಲೆ ಪ್ರೌಢಶಾಲೆ 8ರಿಂದ 10ರವರೆಗೆ, ಆಮೇಲಿಂದ ಕಾಲೇಜ್. ಏನ್ ಸ್ಕೂಲ್ ವಿಂಗಡಣೆ ಮಾಡಿದ್ದಾರೆ ನೋಡಿದ್ರ? ಬೇಸ್ಡ್ ಆನ್ ಏಜ್. ಈ ಪ್ರೌಢಾವಸ್ಥೆಯಲ್ಲಿ ಬರೋವರ್ಗು, ಅಂದ್ರೆ ಈ ಮಕ್ಕಳ ಅವಸ್ಥೆಯಲ್ಲಿ ದೇವ್ರು ಎಲ್ಲವನ್ನ ತಿದ್ದಿ ನಡೆಸ್ತಾರೆ. ಈ ಪ್ರೌಢಾವಸ್ಥೆಯಲ್ಲಿ ಬಂದಾಗ ನಾವು ಮತ್ತೆ ಮಿಸ್ಟೇಕ್ ಮಾಡೋ ಕೆಲವೊಂದು ಶಿಕ್ಷೆಗಳು ಕೊಡ್ತಾರೆ. ಬಟ್ ನಾವ್ ಯಾವಾಗ ದೇವರ ದೃಷ್ಟಿಯಲ್ಲಿ ಯೌವನಾವಸ್ಥೆನ ದಾಟ್ತೀವೋ, ಅದು 18 ವಯಸ್ಸಲ್ಲ. ತಪ್ಪಾಗಿ ತಿಳ್ಕೊಂಬಾರ್ದು, ದೇವರ ವಿಷಯದಲ್ಲಿ 18 ವಯಸ್ಸಲ್ಲ. ದೇವ್ರ ಗೊತ್ತು ಆ ಸ್ಕೇಲ್. ಒಂದು ತಿಳುವಳಿಕೆ ನಮ್ಮ ಹತ್ರ ಬಂದ್ಬಿಟ್ಟಿದ್ಯೋ, ಆಗ ದೇವ್ರ ಏನ್ ಮಾಡಲ್ಲ, ನಮ್ಮನ್ನ ಬಲವಂತವಾಗಿ ಏನು ಮಾಡಕ್ ಇಷ್ಟಪಡಲ್ಲ. ನಾವೇನ್ ತಿಳ್ಕೊಂಡಿದೀವೋ, ನಾವೇನ್ ಕಲ್ತಿದೀವೋ, ನಾವೇನು ಕಷ್ಟಾನುಭವ ಒಂದೇ ಅನುಭವದ ಮೂಲಕ ದೇವರದಲ್ಲಿ ನಡಿಬೇಕಂತ ಕಲ್ತಿದೀವೋ, ಅದ್ರ ಪ್ರಕಾರ ನಡಿಯಕ್ ನಮ್ಮನ್ನ ಬಿಡ್ತಾರೆ. ಹಾಗೇನಾದ್ರೂ ನಾವು ಹಿಂತಿರುಗಿ ಹೋಗ್ತೀವಿ ಅಂದ್ರೆ ಆಗ ಮಾತ್ರ ಈ ವಾಕ್ಯ ಅಪ್ಲೈ ಆಗುತ್ತೆ. ಯಾವ ವಾಕ್ಯ? ಯಾಕಂದ್ರೆ ಸತ್ಯದ ಪರಿಜ್ಞಾನವನ್ನು ನಾನು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪರಿಹಾರಕ್ಕಾಗಿ ಇನ್ನಾವ ಯಜ್ಞವೂ ಇರುವುದಿಲ್ಲ. ಅಲ್ಲಿವರೆಗೂ ದೇವ್ರು ನಡೆಸ್ತಾರೆ. ಆಮೇಲೆ ನಾವು ದೇವರ ವಾಕ್ಯಾನುಗುಣವಾಗಿ ನಮ್ಮನ್ನ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಸ್ಬೇಕು. ಇನ್ನು ಯಾವಾಗ್ಲೂ ಮಕ್ಕಳಾಗಿರ್ಬೇಕಂತ ದೇವ್ರು ಇಷ್ಟಪಡಲ್ಲ ನಮ್ಮನ್ನ. ನಮ್ಮ ಕ್ರಿಸ್ತನ ಬೆಳವಣಿಗೆಯಲ್ಲಿ ಕೂಡ ಮಕ್ಕಳು, ಪ್ರೌಢಾವಸ್ಥೆ, ಯೌವನಾವಸ್ಥೆ, ಮುಂದೆ ಅಲ್ವಾ ಬೆಳವಣಿಗೆ ಆಗಿರುವಂತ ಪೂರ್ಣಾವಸ್ಥೆ ಅನ್ನುವಂತ ಹಂತಗಳಿದೆ ಕ್ರಿಸ್ತನ ಪ್ರೀತಿಯ ಸರಸರ. ಆ ಹಂತಗಳು ಎಷ್ಟರ ಮಟ್ಟಿಗೆ ಬೆಳೆದಿದೀವಂತ ದೇವ್ರಿಗೆ ಗೊತ್ತು ಅಲ್ವಾ? ಆ ರೀತಿ ಬಂದ್ಮೇಲೆ ನಮ್ಮಲ್ಲಿ ದೇವ್ರು ತುಂಬಾ ಎದುರು ನೋಡ್ತಾರೆ, ತುಂಬಾ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಚಿಕ್ಕ ವಯಸ್ಸಲ್ಲಿ ನಮ್ಗೆ ಕಲಿವಿಕೆ ಮಾತ್ರ ಇರುತ್ತೆ. ದೊಡ್ಡ ವಯಸ್ಸಿನಲ್ಲಿ ನಾವು ಇನ್ನೊಬ್ಬರಿಗೆ ಕಲಿಸ್ಕೊಡುವಂತ ಗುಣಗಳು ನಮ್ಮಲ್ಲಿ ಬೆಳೆದಿರ್ಬೇಕಂತ ದೇವ್ರು ಎದುರು ನೋಡ್ತಾರೆ. ಆಗ ಕೂಡ ಆ ಗುಣಗಳು ಬೆಳೆದಿಲ್ಲ ಅಂದ್ರೆ ಅಲ್ವಾ, ದೇವ್ರ ಏನ್ ಮಾಡಲ್ಲ, ಖಂಡಿತವಾಗ್ಲು ಆ ಶಿಕ್ಷೆಯನ್ನ ಕೊಡೋದು ವ್ಯರ್ಥ ಅಂತ ದೇವ್ರಿಗೆ ಅನಿಸ್ಬಿಡತ್ತೆ. ಇನ್ನು ಮೇಲೆ ಈ ನನ್ನ ಮಗಳಿಗೆ ಶಿಕ್ಷೆಯನ್ನು ಕೊಡೋದು ವ್ಯರ್ಥ. ಯಾಕೆಂದ್ರೆ ಅವರು ಬದಲಾವಣೆ ಆಗಲ್ಲ. ಬದಲಾವಣೆ ಆಗಿದ್ಮೇಲೆ ಏನಾಗುತ್ತೆ ಗೊತ್ತಾ? ಅವರಿಗೆ ಅಂದ್ರೆ ಯಾರು ಇಂಥ ಪರಿಸ್ಥಿತಿ ಇರ್ತಾರೋ ಅವರಿಗೆ ದೇವರ ಮಕ್ಕಳು ಅನ್ನುವಂತ ಒಂದು ವಿಷಯದಿಂದ ಅವ್ರನ್ನ ತೆಗೆದಾಕಿ ದೇವರ ಆತ್ಮವನ್ನು ಕೂಡ ತೆಗೆದಾಕ್ಬಿಡ್ತಾರೆ.
ದೇವ್ರ ಮಕ್ಳು ತುಂಬಾ ಸೀರಿಯಸ್ ಆದಂತ ವಿಷಯ. ನಾವೆಲ್ಲ ಕೂಡ ತುಂಬಾ ಮುಂಜಾಗ್ರತೆಯಿಂದ ಇದನ್ನ ಗಮನಿಸ್ಬೇಕಂತ ವಿಷಯ. ಇಂಥ ಪರಿಸ್ಥಿತಿ ನಮ್ಗೆ ಬರೋದಕ್ಕೆ ಇನ್ನೂ ತುಂಬಾ ಸಮಯ ಇರ್ಬೋದು ಕೂಡ, ಆದ್ರೂ ಕೂಡ ನಮ್ಮ ಜೀವನದಲ್ಲಿ ಗೊತ್ತಿಲ್ಲ. ಬೇಸ್ಡ್ ನಮ್ಮ ಒಡಂಬಡಿಕೆ ಮೇರೆಗೆ ನಾವೆಲ್ಲ ಕಾನ್ಸಿಗ್ರೇಷನ್ ಮಾಡಿದ್ಮೇಲೆ ಅದ್ರ ನಾವು ಬೆಳೀತಾ ಬಂದಿರುವಂತ ವಿಷಯದಲ್ಲಿ ಇರುವಂತ ಸೀರಿಯಸ್ನೆಸ್ ನ ದೇವ್ರ ಏನ್ ಮಾಡ್ತಾರೆ ನೋಡ್ತಾರೆ. ಹೇಗೆ ನಾವು ಮಗುನ ಶರೀರದಲ್ಲೂ ಜ್ಞಾನದಲ್ಲೂ ಬೆಳವಣಿಗೆನ ಗಮನಿಸ್ತಾ ಬರ್ತೀವೋ, ಇಲ್ಲ ಶರೀರದಲ್ಲಿ ಏನಾದ್ರು ನ್ಯೂನತೆ ಆದ್ರೆ ಹೋಗಿ ಡಾಕ್ಟರ್ ಹತ್ರ ಚೆಕ್ ಮಾಡ್ತೀವೋ, ಇಲ್ಲ ಮೈಂಡ್ ಅಲ್ಲಿ ಏನಾದ್ರು ಆದ್ರೆ ಹೋಗಿ ಸೈಕಾಲಜಿಸ್ಟ್ ಹತ್ರ ಹೋಗ್ತೀವೋ, ಅವ್ರಿಗೆ ಒಳ್ಳೆ ಆಲೋಚನೆ ಗೈಡೆನ್ಸ್ ನ ಕೊಡ್ತೀವೋ, ಅವ್ರು ಒಳ್ಳೆ ರೀತಿಯಲ್ಲಿ ಬೆಳೆದಿದ್ರೆ ಅವ್ರನ್ನ ಹೇಗೆ ಪ್ರೋತ್ಸಾಹ ಮಾಡ್ತೀವೋ, ಇದೆಲ್ಲ ಕೂಡ ದೇವ್ರು ಇದಕ್ಕಿಂತ ಶ್ರೇಷ್ಠವಾದ ವಿಷಯಗಳನ್ನ ದೇವ್ರ ಮಕ್ಕಳಿಗೆ ಇಟ್ಟಿದ್ದಾರೆ. ಆದ್ರೆ ದೇವ್ರ ಮಕ್ಕಳು ಈ ಅಪ್ಪ ತಂದೆ ಅನ್ನುವಂತ ಆತ್ಮವನ್ನ ಯಾವಾಗ್ಲೂ ಉಳಿಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾ ಇರ್ಬೇಕು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹಾಗೆ ಇದ್ರಲ್ಲ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೈಂಡ್ ಅಲ್ಲಿ ಇದ್ದು ಒಂದೇ ಒಂದು ವಿಷಯ ಏನ್ ಗೊತ್ತಾ, ಯಾವಾಗ್ಲೂ ದೇವರ ಮಗನು ಅನ್ನುವಂತ ಒಂದು ಸ್ಪಿರಿಟ್ ನಾನು ಕಳ್ಕೊಳ್ಳೋದೇ ಇಲ್ಲ. ಕರೆಕ್ಟಾ ನಾನು ಹೇಳ್ತಾ ಇರೋದು? ಅದು ಎಂತ ಮೋಸವಾದ ಪರಿಸ್ಥಿತಿ ಇರ್ಬೋದು, ನಾನು ದೇವರ ಪಕ್ಕದಲ್ಲಿ ಸಿಂಹಾಸನ ಬೇಕಾದ್ರೆ ಕುತ್ಕೊಬಹುದು, ಇಲ್ಲ ಭೂಲೋಕದಲ್ಲಿ ಬಂದು ದಾಸನ ರೂಪ ಅಂತ ಒಂದು ಶಿಲುಬೆಯಲ್ಲಿ ಬೇಕಾದ್ರೆ ಸಾಯುವಂತ ಹಂತದಲ್ಲಿ ಇರ್ಬೋದು. ದೇವರ ಮಗ ಅನ್ನುವಂತ ಗುಣವನ್ನ ಎಲ್ಲೂ ಮಿಸ್ ಮಾಡ್ಕೊಳ್ಳಲ್ಲ, ಯಾವ್ದಕ್ಕೂ ನಾನು ಬಿಟ್ಕೊಡಲ್ಲ. ದೇವ್ರ ಮಕ್ಕಳು ಇದನ್ನು ನಮ್ಮ ಹತ್ರ ದೇವ್ರು ಎದುರು ನೋಡ್ತಾರೆ. ಒಳ್ಳೆ ಪರಿಸ್ಥಿತಿಯಲ್ಲಿ ದೇವರ ಮಕ್ಕಳು ಅನ್ಕೊಳ್ಳೋಂತ ವಿಷಯಗಳು ನಮ್ಮಲ್ಲಿ ಕಾಣಿಸಲ್ಪಡುತ್ತೆ. ಒಳ್ಳೆ ಪರಿಸ್ಥಿತಿ ಅಂದ್ರೆ ಏನು, ದೇವರ ಆಶೀರ್ವಾದ ಇರುತ್ತೆ, ಒಳ್ಳೆ ಸತ್ಯ ಇರುತ್ತೆ, ದೇವ್ರ ಮಕ್ಕಳ ಐಕ್ಯ ಇರುತ್ತೆ, ಯಾವುದೇ ನಮ್ಗೆ ಕೊರತೆಗಳಿರಲ್ಲ. ಆ ಸಮಯದಲ್ಲಿ ನಾವು ತುಂಬಾ ಆನೆಸ್ಟ್ ಆಗಿ ನಡ್ಕೊಳ್ತಾ ಇರ್ತೀವಿ, ದೇವರಿಗೆ ತುಂಬಾ ಮೆಚ್ಚುಗೆ ಆಗಿರ್ತೀವಿ. ನಮ್ಮನ್ನು ನೋಡಿದವರೆಲ್ಲ ಹೇಗ ಅನ್ಸುತ್ತೆ ಅಂದ್ರೆ, ಇವರಪ್ಪ ಕ್ರೈಸ್ತರು, ದೇವರ ಮಕ್ಕಳ ಗುಣ ಇವರಲ್ಲಿ ಕಾಣಿಸಲ್ಪಡ್ತಿದೆ ಅನ್ನೋ ರೀತಿಯಲ್ಲಿ ನಮ್ಮ ಗುಣಗಳು ಕಾಣಿಸಲ್ಪಡುತ್ತೆ. ಆದ್ರೆ ಸಮಯಾವಕಾಶಗಳು ಬದಲಾವಣೆ ಆದಾಗ, ನಮ್ಮ ಸುತ್ತಮುತ್ತಲಿನ ವಾತಾವರಣ ಬದಲಾವಣೆ ಆದಾಗ, ನಮ್ಮ ಶರೀರದಲ್ಲಿನ ಕೆಲವೊಂದು ಬಲಹೀನತೆಗೆ ನಾವು ಒಳಪಟ್ಟಾಗ, ಕೆಲವೊಂದು ಸಮಯದ ನಿಂದನೆಗೆ ಒಳಪಟ್ಟಾಗ, ಇದೇ ಒಂದು ಮಗನ ಸ್ಪಿರಿಟ್ ನ ತೋರಿಸ್ತೀವಾ ಅನ್ನೋದನ್ನ ದೇವ್ರು ನೋಡ್ತಾರೆ. ಆ ಒಂದು ಪರಿಸ್ಥಿತಿನ ಬಿಗಿನಿಂಗ್ ಅಲ್ಲಿ ದೇವ್ರು ಅಳವು ಮಾಡಲ್ಲ. ನಮ್ಮಲ್ಲಿ ಮಗನ ಸ್ವರೂಪ ಸಂಪೂರ್ಣವಾಗಿ ಬೆಳೆದು ಅದು ಕಳ್ತಾದ್ಮೇಲೆ ದೇವರ ಮೇಲೆ ಇರುವಂತ ಪ್ರೀತಿಯನ್ನ, ನಾನು ದೇವರ ಮಗ ಅನ್ನೋದನ್ನ ಪ್ರೂವ್ ಮಾಡೋದನ್ನ ಎಷ್ಟರ ಮಟ್ಟಿಗೆ ನಾವು ನಮ್ಮ ಜೀವನದಲ್ಲಿ ತೋರ್ಸಕ್ಕೆ ಪ್ರಯತ್ನ ಪಡ್ತೀವಿ ಅನ್ನೋಂಥ ಟೆಸ್ಟ್ ಕೊನೆಗೆ ಇಡೋದು, ಲಾಸ್ಟ್ ಫೈನಲ್ ಟೆಸ್ಟ್ ಅಲ್ವಾ? ಸರಸ್ವರೇ, ಆದ್ರಿಂದ ದೇವರ ಮಕ್ಕಳು ನಾವು ಯಾವಾಗ್ಲೂ ದೇವರ ಆತ್ಮದಲ್ಲಿ ನಡೆಸಲ್ಪಡಕ್ಕೆ ಪ್ರಯತ್ನ ಪಡೋಣ. ನೋಡಿ, ಒಂದು ಕ್ಲಾಸ್ ನಿಮ್ಗೆ ಕೇಳಿದ್ರು ಕೂಡ ಅದು ನನಗೆ ಯಾವಾಗ್ಲೂ ಯಾವ ರೀತಿ ತಗೊಳ್ಬೇಕು ಅಂದ್ರೆ, ಈ ಕ್ಲಾಸ್ ಬ್ರದರ್ ಏನೋ ನಡೆಸ್ಕೊಡ್ತಾ ಇದ್ರೆ ನಾವು ಕೇಳ್ತಾ ಇದೀವಿ ಅನ್ನೋ ರೀತಿಯಲ್ಲಿ ತಗೊಳ್ಬಾರ್ದು. ತಂದೆಯ ದೇವ್ರು ತನ್ನ ಮಗನ ಸ್ವರೂಪದ ಬೆಳೆಯೋದಕ್ಕೆ ಏನೋ ಒಂದು ಪಾಠವನ್ನ ಈ ಪಾಠದ ಮೂಲಕ ನನಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತಾ ಇದ್ರೆ, ಏನಿರಬಹುದು ಅದು, ಯಾವ ವಿಷಯ ನನಗೆ ಇದು ಪ್ರಯೋಜನವಾಗಿರ್ಬೋದು, ನಾನು ಮಗನ ಸ್ವರೂಪದಲ್ಲಿ ಬೆಳೆಯೋದಕ್ಕೆ ಯಾವ ಪಾಯಿಂಟ್ ನ ಇಲ್ಲಿಂದ ತಗೊಳ್ಬೇಕಾಗಿರುತ್ತೆ, ಯಾವುದೇ ಪಾಠ ಇರ್ಬೋದು, ವಾರ ಪೂರ್ತಿ ಕೆಲವೊಂದು ಪಾಠದಲ್ಲಿ ಆ ಗುಣವನ್ನ ಯಾವ ವಾಕ್ಯದ ವಿಷಯದಿಂದ ನಾನು ತಗೊಂಡು ಅದನ್ನ ನನ್ನ ಲೈಫಲ್ಲಿ ಇಂಪ್ಲಿಮೆಂಟ್ಸ್ ಮಾಡ್ಬೇಕಾಗುತ್ತೆ ಅನ್ನೋದನ್ನ ದೇವ್ರ ಮಕ್ಳು ಏನ್ ಮಾಡ್ಬೇಕು, ಸೂಕ್ಷ್ಮವಾಗಿ ಪರಿಗಣಿಸ್ಬೇಕಾಗುತ್ತೆ. ಕ್ರಿಸ್ತನ ಪ್ರೀತಿಯ ಸರಸ್ವರೇ, ಇದು ನಮ್ಮನ್ನ ಮುಂದಿನ ಹಂತಕ್ಕೆ ಕರ್ಕೊಂಡು ಹೋಗುತ್ತೆ. ಅದರಿಂದ ದೇವ್ರ ಮಕ್ಳು ಯಾವಾಗ್ಲೂ ಕೂಡ ಇನ್ನೊಂದು ವಿಷಯವನ್ನ ನೆನಪಿಟ್ಕೊಬೇಕು. ಈ ರೋಮಪುರದವರಿಗೆ 8ನೇ ಅಧ್ಯಾಯ 15 ವಾಕ್ಯಗಳ ಪ್ರಕಾರವಾಗಿ ದೇವರ ಕೃಪೆ ಇದೆ. ಸೈತಾನ ಕೆಲವೊಂದು ಕುತಂತ್ರವನ್ನ ಅರ್ಥ ಮಾಡ್ಕೊಳ್ಳಿ. ಆತ ನಿಮಗೆ ಭಯಪಡುವಂತ ಆತ್ಮವನ್ನು ಕೊಡ್ತಾನೆ, ಭಯದ ಆತ್ಮವನ್ನು ಕೊಟ್ಬಿಡ್ತಾನೆ. ಕರೆಕ್ಟ್ ಅಲ್ವಾ? ಇದು ಸೈತಾನನ ಒಂದು ತಂತ್ರ. ಸೈತಾನ್ ಬಿಗಿನಿಂಗ್ ಇಂದಲೂ ಕೂಡ ಇದನ್ನೇ ಕೆಲಸವನ್ನು ಮಾಡ್ಕೊಂಡ್ ಬರ್ತಾ ಇದ್ದಾನೆ. ಏನಪ್ಪ ಮಾಡ್ಕೊಂಡ್ ಬರ್ತಾ ಇದ್ದಾನೆ? ನಮ್ಮನ್ನ ಎದುರಿಸುವಂತ ಕೆಲಸ. ಇದು ಸೈತಾನನ ಒಂದು ಅಸ್ತ್ರ ಅಂತ ಹೇಳ್ಬೋದು, ಆತನ ಒಂದು ಟೆಕ್ನಿಕ್ ಅಂತ ಹೇಳ್ಬೋದು. ಯಾವ ರೀತಿಯಲ್ಲಿ? ಪ್ರೀತಿಯ ಸರಸ್ವರೇ ನೋಡ್ರಿ, 1 ಕೊರಿಂಥದವರಿಗೆ 2ನೇ ಅಧ್ಯಾಯ 12ನೇ ವಾಕ್ಯ ಓದ್ರಿ. ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೂ ತಿಳಿಯುವುದು. ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು. ಒಂದ್ ನಿಮಿಷ. ಈಗ 1 ಕೊರಿಂಥದವರಿಗೆ 2ನೇ ಅಧ್ಯಾಯ 12ನೇ ವಾಕ್ಯ. ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳುಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮವನ್ನೇ ಹೊಂದಿದ್ದೆವು. ಅಲ್ವರಾ? ನಾವ್ ಯಾವ ಆತ್ಮನ ಹೊಂದಿಲ್ಲ,
ಪ್ರಾಪಂಚಿಕ ಆತ್ಮವನ್ನು ಹೊಂದದೆ. ಸೇಮ್ ಪ್ರಾಪಂಚಿಕ ಆತ್ಮ, ಈ ಲೋಕದಲ್ಲಿ ಇರುವಂತ ಆತ್ಮ ಏನಿದೆ ಗೊತ್ತಾ? ಪ್ರಪಂಚದ ಆತ್ಮದ ಮಟ್ಟಿಗೆ ಎರಡೇ ಒಂದು ವಿಷಯ ಕೆಲಸ ಮಾಡುತ್ತೆ. ದೇವ್ರ ಮಕ್ಕಳಲ್ಲಿ ಆ ವಿಷಯ ಇದೆ, ಬಟ್ ಬೇರೆ ರೀತಿ ಇದೆ. ಬಟ್ ಮೊದಲು ಅದನ್ನ ಅರ್ಥ ಮಾಡ್ಕೊಳ್ಳಿ. ಪ್ರಪಂಚದ ಆತ್ಮ ಒಂದು ಭಯ, ಇನ್ನೊಂದು ಆಸೆಯನ್ನ ಹುಟ್ಟಿಸುತ್ತೆ. ಏನದು? ಯಾವ ರೀತಿ ಅದನ್ನ ಅರ್ಥ ಮಾಡ್ಕೊಳ್ಳೋದು? ನಿಮ್ಮ ಜೀವನದಲ್ಲಿ ಏನಾದ್ರೂ ಗಳಿಸ್ಬೇಕಂದ್ರೆ, ನೀವು ದೊಡ್ಡ ವ್ಯಕ್ತಿಗಳಾಗ್ಬೇಕಾದ್ರೆ, ಇಲ್ಲ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ದುಡ್ಡು ಸಂಪಾದನೆ ಮಾಡ್ಬೇಕು, ಇನ್ನೇನೇನೋ ಕನಸುಗಳೇ ಇಟ್ಟಿರುತ್ತೆ. ಈ ಕನಸಿನ ಆಸೆ ಇದ್ದಾಗ ಮಾತ್ರ ಈ ಪ್ರಪಂಚ ನಮ್ಮನ್ನ ಮುಂದುವರ್ಸ್ಕೊಂಡು ಹೋಗುತ್ತೆ. ಇಲ್ಲದಿದ್ರೆ ಭಯ ಹೇಗಿರುತ್ತೆ? ನಮ್ಗೆ ಯಾರಾದ್ರೂ ಡಾಕ್ಟರ್ ಚೆಕ್ ಮಾಡಿ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ, ಇನ್ನೂ ಒಂದು 2-3 ವರ್ಷ ಬದುಕಿರ್ತೀರ ಅಷ್ಟೇ ಅಂತ ಹೇಳ್ಬಿಟ್ರೆ ಏನಾಗುತ್ತೆ? ನಮ್ಗೆ ಭಯ. ಈ ಭಯಕ್ಕೋಸ್ಕರ ನಾವ್ ಏನ್ ಬೇಕಾದ್ರೆ ಮಾಡ್ತೀವಿ ನಮ್ ಲೈಫ್ ನ ಕಾಪಾಡ್ಕೊಳಕ್ಕೆ. ಈ ಪ್ರಪಂಚದ ಆತ್ಮದ ಉದ್ದೇಶ ಎರಡಷ್ಟೇ. ಇದೇ ವಿಷಯಗಳನ್ನ ನಮ್ಮನ್ನ ಏನ್ ಮಾಡುತ್ತೆ? ಪ್ರತಿದಿನ ನಡೆಸ್ತಾ ಇರುತ್ತೆ ಪ್ರಪಂಚ. ಆಶೆ ಅಭಿಲಾಷೆಗಳಿಂದ ಓಡಾಡಿಸುತ್ತೆ, ಇಲ್ಲವೇ ಯಾವ್ದಾದ್ರು ಭಯವನ್ನ ಕೊಟ್ಟು ಅದರಿಂದ ಓಡಾಡಿಸುತ್ತೆ. ಈ ಜ್ಞಾನ ನಾವು ಪಡ್ಕೊಳ್ಳೋಂತ ಎಲ್ಲಾ ವಿಷಯ ಅಷ್ಟೇ. ಪ್ರಪಂಚದಲ್ಲಿ ಒಳ್ಳೆ ವ್ಯಕ್ತಿಗಳು ಜ್ಞಾನ ಪಡ್ಕೊಳ್ಳೋದು, ಡಾಕ್ಟರ್, MBBS, ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಓದ್ಬಿಟ್ಟು ದೊಡ್ಡ ವ್ಯಕ್ತಿಗಳಾಗೋದು ಏನಪ್ಪಾ ಅಂದ್ರೆ, ಪ್ರಪಂಚದ ಆತ್ಮ ಇರೋರು ಏನಪ್ಪಾ ಅಂದ್ರೆ ಉದ್ದೇಶ ಅಂದ್ರೆ ಪ್ರಪಂಚದಲ್ಲಿ ನಾನು ಶ್ರೇಷ್ಠನಾಗಿರ್ಬೇಕು, ಆತನ ಬಯಸಿದ್ದನ್ನ ಅನುಭವಿಸ್ಬೇಕಂತ ಉದ್ದೇಶ ಅಷ್ಟೇ. ಅದೆಲ್ಲ ಪ್ರಪಂಚದ ಸ್ಪಿರಿಟ್. ಇಲ್ಲವೇ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ? ಯಾವುದ ದೆವ್ವದ ಭಯ, ಭೂತದ ಭಯ, ಸತ್ತೋಗಿರೋ ಮನುಷ್ಯ ಇದ್ದಾನಂತ ಭಯ, ಇಲ್ಲ ರೋಗದ ಭಯ, ಇಂಥ ಒಂದು ಜ್ಞಾನವನ್ನೇ ಕೊಡ್ತಾ ಇದೆ. ಬಟ್ ಅಂತ ಒಂದು ಭಯದಲ್ಲಿ ನಾವು ದೇವ್ರ ಮಕ್ಕಳಿಲ್ಲ. ನಮ್ಗೆ ದೇವ್ರ ಏನಿಲ್ಲ ಅದನ್ನ ಕೊಡಲಿಲ್ಲ. ದೇವರ ಕೃಪಾವರಗಳನ್ನ ಕೊಟ್ಟಿದ್ದಾರೆ. ಯಾವ ರೀತಿ ಕೃಪಾವರಗಳನ್ನ ಕೊಟ್ಟಿದ್ದಾರೆ? ದೇವರ ಕೃಪೆ ಏನೆಲ್ಲ ಇದೆ ಅಂತ ತಿಳ್ಕೊಳ್ಳುವಂತ ಜ್ಞಾನವನ್ನು ಕೊಟ್ಟಿದ್ದಾರೆ. ಏನೆಲ್ಲ ನಮ್ಗೆ ಫೆಸಿಲಿಟಿ ಇದೆ, ನಾವು ಏನೆಲ್ಲ ಆಗ್ಬಹುದು. ದೇವ್ರು ಕೊಟ್ಟಿರುವಂತ ಆತ್ಮವನ್ನ ನಾವು ಯೂಸ್ ಮಾಡೋದ್ರಿಂದ ನನ್ಗೆ ಏನೆಲ್ಲ ಸಿಗುತ್ತೆ, ಏನೆಲ್ಲ ಸಿಗಲ್ಲ, ಆ ಒಂದು ಸ್ಪಷ್ಟವಾದಂತ ಜ್ಞಾನ ದೇವರು ಆತ್ಮದ ಮೂಲಕ ನನ್ಗೆ ಸಿಗ್ತಾ ಇರುತ್ತೆ ಅಲ್ವಾ? ಕ್ರಿಸ್ತನ ಪ್ರಿಯ ಸಹೋದರರೇ, ನಾವು ಬಾಬಿಲೋನ್ ಅವತಾರ ಅಂದ್ರೆ ಹೆಸರು ಕ್ರೈಸ್ತರ ರೀತಿಯಲ್ಲಿ ನಾವು ತಪ್ಪಾದ ಕಲ್ಪನೆಯಲ್ಲಿ ಯಾರು ಇಲ್ಲ. ಏನು ತಪ್ಪಾದ ಕಲ್ಪನೆ? ನನಗೆ ಈ ಪ್ರಪಂಚದಲ್ಲೇ ಒಳ್ಳೆ ಆಶೀರ್ವಾದ ಸಿಗುತ್ತೆ, ನಾನು ಲಕ್ಸರಿಯಾಗಿ ಜೀವನ ಮಾಡ್ತೀನಿ, ನಾನು ತುಂಬಾ ಒಂದು ಬ್ಲೆಸ್ಸಿಂಗ್ ಆಗಿರ್ತೀನಿ, ಎಲ್ಲರಿಗಿಂತ ಒಂದು ಶ್ರೇಷ್ಠ ಜೀವನ ನಡೆಸ್ತೀನಿ, ಈ ರೀತಿಯಾದಂತ ಒಂದು ವಿಷಯದ ಮೇಲೆ ನಾವು ಮನಸ್ಸು ಸಲ್ಲಿಸ್ತಾ ಇದ್ದೀವಾ? ಖಂಡಿತ ಇಲ್ಲ. ಯಾಕಂದ್ರೆ ಎರಡು ಯಜಮಾನನಿಗೆ ಸೇವೆ ಮಾಡಕ್ಕಾಗಲ್ಲ. ನಾವು ಸೇವೆ ಮಾಡ್ತಿರಂತ ಯಜಮಾನರು ನಮಗೆ ಹೇಳಿದ್ದು, ಈ ಭೂಮಿಯಲ್ಲಿ ನಿಮ್ಗೆ ಏನಾದ್ರು ಸಿಗ್ಬಹುದು, ಸಿಗದೆ ಹೋಗ್ಬೋದು, ನೀವು ಅದರ ಹಿಂದೆ ಹೋಗೋದು ಅವಶ್ಯಕತೆ ಇಲ್ಲ. ಆದ್ರೆ ಯಾರು ನನ್ನ ನಿಮಿತ್ತ ಜೀವವನ್ನ ಕಲ್ಕೊಳ್ತಿರೋ ಅವರ ಜೀವವನ್ನ ಏನ್ ಮಾಡ್ತೀರಾ? ಪಡ್ಕೊಳ್ತೀರಾ. ಯಾರು ಇಲ್ಲಿ ಜೀವವನ್ನ ಉಳಿಸ್ಕೋಬೇಕಂತ ಆಸೆ ಪಡ್ತಿರೋ ಜೀವವನ್ನ ಕಲ್ಕೊಂಡ್ಬಿಡ್ತೀರಾ. ಇದು ನಮ್ಮ ಮುಂದೆ ಇರುವಂತ ವಿಷಯ. ಕರೆಕ್ಟ್ ಅಲ್ವಾ? ಈ ಕೃಪಾವರ ನಮ್ಗೆ ಏನೇನು ತಿಳಿಸ್ಕೊಡ್ತಿದೆ? ಈ ದಿನ ಕಾಲದಲ್ಲಿ ಕ್ರಿಸ್ತನೊಂದಿಗೆ ಬಾಧೆಯನ್ನ ಸಹಿಸುವರಾಗಿದ್ರೆ ಮುಂದಿನ ಕಾಲದಲ್ಲಿ ನೀವು ಆಳ್ವಿಕೆ ಮಾಡ್ತೀರಾ. ನೀವು ಮುಂದೆ ಇಟ್ಟಿರುವಂತ ಸಂತೋಷಕ್ಕೋಸ್ಕರ ನೀವೇನ್ ಮಾಡ್ರಿ? ಅವಮಾನವನ್ನ ಸಹಿಸ್ಕೊಳ್ಳಾಗಿದ್ರೆ ಆ ಸಂತೋಷ ಆ ದಿನ ನಿಮ್ಗೆ ಸಿಗುತ್ತೆ. ಇದೆಲ್ಲ ತನ್ನ ಒಬ್ಬನೇ ಮಗನು ಕೂಡ ಇದೇ ರೀತಿ ನಡೀತು. ಹೌದಾ? ದೇವರು ಅವ್ರಿಗೇನಾದ್ರೂ ಒಂದು ಸ್ಪೆಷಲ್ ಆಗಿ ಏನಾದ್ರು ಇಟ್ಬಿಟ್ಟಿದ್ರ ಭೂಮಿಯಲ್ಲಿ? ಯೇಸು ಕ್ರಿಸ್ತ ಭೂಮಿಯಲ್ಲಿ ರಾಜನಾಗಿ ಬದುಕ್ಬಿಟ್ಟು ನಮ್ಮನ್ನ ಮಾತ್ರ ಶಿಲುಬೆ ಹೊತ್ಕೊಂಡು ನಡೀರಿ ಅಂತ ಏನಾದ್ರು ಹೇಳ್ತಾ ಇದೀರಾ? ಇಲ್ಲ. ನಮಗಿಂತ ಮೋಸವಾದ ಪರಿಸ್ಥಿತಿಯಲ್ಲಿ ಬದುಕಿದ್ರು, ಆದ್ರೆ ಇವತ್ತು ಹೇಗಿದ್ದಾರೆ? ಎಲ್ಲಾ ನಾಮಕ್ಕಿಂತಲೂ ಮೇಲಾದ ನಾಮವನ್ನು ದೇವ್ರು ಕೊಟ್ಟಿದ್ದಾರೆ. ಇದೆಲ್ಲ ನಮ್ಮ ಮುಂದೆ ಇರುವಂತ ಪಿಕ್ಚರ್. ಇದನ್ನ ನಾವು ಮುಂದೆ ಇಟ್ಕೊಂಡು ಇದ್ರ ಮೇಲೆ ನಾವು ಭರವಸೆಯನ್ನ, ನಂಬಿಕೆಯನ್ನ ಏರ್ಪಡಿಸ್ಕೊಬೇಕು. ಹೌದಪ್ಪ, ತನ್ನ ಒಬ್ಬನೇ ಮಗನ ದೇವ್ರು ಕಳ್ಸಿದ್ರು, ಮರಣದವರೆಗೂ, ಶಿಲುಬೆ ಮರಣದವರೆಗೂ ತನ್ನ ತಗ್ಗಿಸ್ಕೊಂಡಿದ್ರು. ಆತನು ಪುನರ್ತನವಾದಾಗ ಈಗ ಯಾವ ಸ್ಥಾನದಲ್ಲಿದ್ದಾರೆ? ಎಲ್ಲಾ ನಮಕ್ಕೂ ತುಂಬಾ ಉನ್ನತವಾದ ಸ್ಥಾನದಲ್ಲಿದ್ದಾರೆ. ನಮಗೂ ಅದೇ ಒಂದು ಆತ್ಮವನ್ನು ಕೊಟ್ಟಿದ್ದಾರೆ ಅಂದ್ಮೇಲೆ ನಾವು ಈಗ ಲೋಕದಲ್ಲಿ ಕಷ್ಟಾನುಭವವನ್ನು ಹೊಂದುವರಾಗ್ತೀವಿ ಅಂದ್ರೆ ಬರುವಂತ ಕಾಲದಲ್ಲಿ ದೇವ್ರು ನಮ್ಮನ್ನು ಹೇಗಿರ್ತಾರೆ? ಕ್ರಿಸ್ತನಿಗೆ ಬಾಧ್ಯಸ್ಥರಾಗಿರ್ತಾರೆ. ಕರೆಕ್ಟಾ? ನಮ್ಗೆ ಕೊಟ್ಟಿರುವಂತಹ ಬಾಧ್ಯಸ್ಥ ಬಗ್ಗೆ ಮಾತಾಡ್ಬೇಕಾದ್ರೆ ಗಲಾತ್ಯದವರಿಗೆ 4ನೇ ಅಧ್ಯಾಯ 5ರಿಂದ 7ರವರೆಗೆ ಓದಿ. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು. ಧರ್ಮಶಾಸ್ತ್ರಾಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರಾಧೀನನಾಗಿಯೂ ಬಂದನು. ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ, ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟನು. ಹೀಗಿರುವಲ್ಲಿ ಇನ್ನೂ ನೀನು ದಾಸನಲ್ಲ, ಮಗನಾಗಿದ್ದಿ. ಮಗನೆಂದ ಮೇಲೆ ದೇವರ ಮೂಲಕ ಬಾಧ್ಯನೂ ಆಗಿದ್ದಿ.
ಅವರ ಮಗನಿಂದ ಮೇಲೆ ದೇವರ ಮೂಲಕ ಬಾಧ್ಯನೂ ಆಗಿದೆ. ದಾಸನು ಅಂದ್ರೆ ಸ್ಯಾಲ್ರಿ ತಗೊಂಡ್ ಮನೆಗೆ ಹೋಗ್ಬಿಡು. ಮಗ ಅಂದ್ರೆ ನನ್ನ ಆಸ್ತಿ ಎಲ್ಲ ನಿಂದೆ ಅಪ್ಪ. ನೋಡ್ರಿ ದೇವ್ರಿಟ್ಟಿರೋದು ಅಲ್ವಾ. ದಾಸ ಮಗಾಗಿರೋ ಡಿಫ್ರೆಂಟ್. ನಿನ್ಗೇನ್ ಕೊಟ್ಟಿದ್ದೀನಿ ಅಷ್ಟೇ ನಿನ್ ಕೊಡ್ತೀನಿ, ಇನ್ನೇನ್ ಕೊಡಲ್ಲ. ಆದ್ರೆ ಮಗನಿಗೆ ನಂದೆಲ್ಲ ನಿಂದೆ. ಬಾಧ್ಯಸ್ಥಿಕೆ ನಮ್ಗೆ ಇದಿರೋದು ಮುಂದೆ, ಈ ಬಾಧ್ಯಸ್ಥಿಕೆ ಇವಾಗಿಲ್ಲ. ಈ ಭೂಮಿಯಲ್ಲಿ ನಾವು ಅಮರತ್ವ ಜೀವನ ಪಡ್ಕೊಳ್ಳೋಕ್ಕೂ ಆಗಲ್ಲ, ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡೋಕ್ಕೂ ಆಗಲ್ಲ. ನಮ್ಗಿರೋದೆಲ್ಲ ಯಾವಾಗ ನಾವು ಮಗನ ಆತ್ಮವನ್ನು ಹೊಂದಿ ಮಗನ ಗುಣಾತಿಶಯಗಳನ್ನ, ಮಗನ ಗುಣಲಕ್ಷಣಗಳನ್ನ ಆತನ ಸಾರೂಪ್ಯದಲ್ಲಿ ಬೆಳೆದಾದ್ಮೇಲೆ ಈ ಬಾಧ್ಯಸ್ಥೆ ಎಲ್ಲ ನಮ್ಗಿರೋದು. ಕರೆಕ್ಟಾ? ಆಗಿರ್ಬೇಕಾದ್ರೆ ದೇವ್ರ ಮಕ್ಳು ಏನ್ ಮಾಡ್ಬೇಕು? ಇದರ ಹಿಂದೆ ನಾವ್ ಯಾವಾಗ್ಲೂ ಬಿದ್ದಿರ್ಬೇಕು. ಅಂದ್ರೆ ಇದರ ಬೆನ್ನತ್ಬೇಕು. ಈ ಗುರಿಯನ್ನ ನೋಡಿ ನಾವು ಯಾವಾಗ್ಲೂ ಓಡೋರಾಗಿರ್ಬೇಕು. ಬದಲಾಗಿ ಈ ಲೋಕದ ಭಯದಲ್ಲಿರುವಂತ, ಪ್ರಪಂಚದಲ್ಲಿರುವಂತ ಭಯಗಳಿಗೆ ಸಂಬಂಧಪಟ್ಟಂತ ವಿಷಯದಲ್ಲಿ ನಾವು ಇಂಪಾರ್ಟೆನ್ಸ್ ಕೊಡೋದ್ ಬೇಡ. ಬರ್ತಾ ಇದೆ ಅಂತೆ ಈಗ ಇನ್ನೊಂದು ವೈರಸ್ ಯಾವ್ದೋ ಬರ್ತಾ ಇದೆ ಅಂತೆ, ಎಬೋಲಾ ಅಂತೆ, ಅಂಟ ಅಂತೆ. ಎಲ್ರು ಕೂಡ ಸುದ್ದಿ ಅಲ್ಲೇ ಆಗ್ತಿದೆ ಅಲ್ವಾ. ಮುಂದಿನ ಆ ಸಮಯದಲ್ಲಿ ಏನೆಲ್ಲ ನಡೀಬಹುದಂತ ಗೊತ್ತಿಲ್ಲ, ಏನಾಗ್ಬೋದಂತ ಗೊತ್ತಿಲ್ಲ. ಆದ್ರೆ ದೇವ್ರ ಮಕ್ಳು ನಮಗ್ ಗೊತ್ತು, ಇದನ್ನೆಲ್ಲ ಅನುಮತಿ ಮಾಡ್ತಿರೋದು ದೇವ್ರು. ದೇವ್ರ ವಾಕ್ಯದ ಮೇರೆಗೆ ಈ ಭೂಮಿಗೆ ಬರುವಂತ ಜಡ್ಜ್ಮೆಂಟ್. ನಾವು ಯಾವ್ರ ಮೇಲೆ ನಂಬಿಕೆ ಇಟ್ಟಿರ್ಬೇಕೋ ದೇವ್ರ ಮೇಲೆ. ಬಂದ್ರು ಬರ್ಬಹುದು ನಮ್ಗೆ ಅಂಟ ವೈರಸ್, ಇನ್ಯಾವುದೋ ವೈರಸ್ ಬಂದು ನಮ್ನ ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಎಲ್ಲವೂ ದೇವರ ಚಿತ್ತದ ಮೇರೆಗೆ ನಡೆಯುತ್ತೆ. ದೇವರ ಅನುಮತಿ ಇಲ್ಲದೆ ನಮ್ಮನ್ನ ಏನು ಮಾಡಕ್ಕಾಗಲ್ಲ. ಈ ರೀತಿಯಾಗಿ ಎಲ್ಲಾ ವಿಷಯದಲ್ಲೂ ಕೂಡ ದೇವ್ರ ಮಕ್ಕಳು ಈ ಲೋಕ ಪಡುವಂತ ಭಯವನ್ನ ಬಿಟ್ಟು ದೇವರ ಮೇಲಿರುವಂತ ಭಯ ನಮ್ಮಲ್ಲಿ ಕಾಣಿಸಲ್ಪಡ್ಬೇಕು. ಕೃಷ್ಣನ ಪಿತೇಶ್ವರ ದೇವರ ಮೇಲಿರುವಂತ ಭಯ ಏನ್ ಗೊತ್ತಾ? ಆಗ್ಲೇ ಹೇಳಿದಂತ ಒಂದೇ ಒಂದ್ ಭಯ, ಎಲ್ಲಿ ದೇವರ ಮಗ ಅನ್ನುವಂತ ಅವಕಾಶವನ್ನ ನಾನು ಕಳ್ಕೊಂಡ್ಬಿಡ್ತೀನೋ ಅನ್ನುವಂತ ಭಯ. ಮಕ್ಕಳು ಅಂತ ದೇವ್ರು ಕರೆದ್ಬಿಟ್ರು, ನನ್ ಮಗನೇ ಅಲ್ಲ, ನಿನ್ ಮಗಳೇ ಅಲ್ಲ ಅಂತ ಹೇಳ್ಬಿಟ್ರೆ ಹೆಂಗಿರುತ್ತೆ ಆ ಭಯ. ದೇವ್ರು ಕರೀದೇ ಇದ್ರೆ ಪರವಾಗಿಲ್ಲ, ಯಾವತ್ತಾದ್ರೂ ಒಂದ್ಸರಿ ಕರೀತಾರೆ, ಕರೆದು ಬಿಟ್ಟಿದ್ದಾರೆ. ಮಕ್ಕಳು ಅಂತ ಅಂಗೀಕರಿಸ್ಬಿಟ್ಟಿದ್ದಾರೆ. ನಾನೇನಾದ್ರೂ ನನ್ನ ಗುಣಲಕ್ಷಣದಲ್ಲಿ ನನ್ನ ತಪ್ಪಾದ ದಾರಿ ಹಿಡಿದು ದೇವರಿಂದ ದೂರ ಆಗಿ ಅದನ್ನ ಕಳ್ಕೊಳ್ಳೋನಾಗಿದ್ರೆ ನನಗಿಂತ ಯೋಚನೆ ಮಾಡಿ ಕ್ರಿಸ್ತನ ಪಿತೇಶ್ವರರೇ, ಇದೆಲ್ಲ ನಮ್ಮ ಮೈಂಡ್ ಅಲ್ಲಿ ಯಾವಾಗ್ಲೂ ಇರ್ಬೇಕು ಅಲ್ವಾ. ಅಪ್ಪ ತಂದೆ ಅಂತ ನಾವು ಕರಿತಾ ಇದೀವಿ. ನಿಜವಾಗ್ಲೂ ಹೇಳ್ತಾ ಇದೀನಿ, ಯಾವಾಗ್ಲೂ ಮನಸ್ಸಲ್ಲಿ ಇಟ್ಕೊಳ್ರಿ, ನಮ್ಮ ತಂದೆನ ನಾವು ಇನ್ನ ನೋಡಿಲ್ಲ. ಆದ್ರೆ ನಾವು ಮಾಡುವಂತ ಪ್ರತಿಯೊಂದು ವಿಷಯವನ್ನ ಯಾರು ಗಮನಿಸ್ತಾ ಇದ್ದಾರೆ? ನಮ್ಮ ತಂದೆ ಗಮನಿಸ್ತಾ ಇದ್ದಾರೆ. ನಮಗೆ ಭೂಮಿಯಲ್ಲಿ ಪ್ರಪಂಚದಲ್ಲಿ ಏನೆಲ್ಲ ನಡಿಬೇಕು ಅಂತ ಯಾರು ನಿರ್ಧಾರ ಮಾಡ್ತಾ ಇದ್ದಾರೆ? ನಮ್ಮ ತಂದೆ ನಿರ್ಧಾರ ಮಾಡ್ತಿದ್ದಾರೆ. ಆದ್ರೆ ಎಲ್ಲವೂ ನನ್ನ ಒಳ್ಳೇದಕ್ಕೋಸ್ಕರನೇ ಆಗ್ಬೇಕಂತ ಯಾರು ಡಿಸೈಡ್ ಮಾಡ್ತಾ ಇದ್ದಾರೆ? ನಮ್ಮ ತಂದೆ ಡಿಸೈಡ್ ಮಾಡ್ತಾ ಇದ್ದಾರೆ. ನಮ್ಮ ತಂದೆ ಕೈಯಲ್ಲಿ ನಮ್ಮ ಲೈಫ್ ಇದೆ. ಸಾಯಿಸೋದು ಉಳಿಸೋದು ಅವ್ರ ಕೈಯಲ್ಲಿದೆ. ನಮ್ ಕೈಯಲ್ಲಿ ಏನಿದೆ? ಅವರಿಗೆ ವಿಧೇಯರಾಗಿ ಅವ್ರ ಮಕ್ಕಳಾಗೋದಕ್ಕೆ ನಡೆಯೋದಕ್ಕೆ ಏನೆಲ್ಲ ಅವಕಾಶಗಳಿದೆಯೋ ಅದನ್ನು ಉಪಯೋಗ ಮಾಡ್ಕೊಂಡು ದೇವರ ಆತ್ಮ ಗೈಡ್ ಮಾಡುವಂತ ದಾರಿಯಲ್ಲಿ ನಡೆಯೋದು ಮಾತ್ರ ನಮ್ ಕೈಯಲ್ಲಿದೆ. ಅದು ಮಾಡಿ ಮುಗಿಸಿದ್ರೆ ಮಿಕ್ಕಿದೆಲ್ಲ ತಂದೆಗೆ ಒಪ್ಪಿಸ್ಬಿಡೋಣ. ಅವ್ರು ಏನ್ ಬೇಕಾದ್ರೂ ಕೊಡ್ಲಿ, ಏನ್ ಬೇಕಾದ್ರೆ ನಮ್ಗೆ ಏನ್ ಮಾಡ್ಲಿ, ಯಾವ ರೀತಿ ಬೇಕಾದ್ರೆ ಬಿರುದು ನಮ್ಗೆ ಕೊಡ್ಲಿ, ಅದು ತಂದೆಗೆ ಸೇರಿದ್ದು. ನನ್ ಕೈಯಲ್ಲಿ ಏನಪ್ಪಾ ಇದೆ? ನನ್ ಕೈಲಿ ಆ ಗುರಿಯನ್ನ ಗೊತ್ತು ಮಾಡಿ ಓಡುವಂತ ಅವಕಾಶ ಇದೆ. ಅದನ್ನ ಓಡಿ ಮುಗಿಸಕ್ಕೆ ಪ್ರಯತ್ನ ಪಡೋಣ. ಕರೆಕ್ಟಾ? 2000 ವರ್ಷಗಳವರೆಗೂ ದೇವ್ರೇನ್ ಮಾಡ್ತಿದಾರೆ? ಅದೊಂದೇ ವಿಷಯದ ಮೇಲೆ ಹಿಂದೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೇರೆ ಯಾವುದೇ ವಿಷಯ ಆತನ ಮನಸ್ಸಲ್ಲಿ ಇಲ್ಲ. ದೇವ್ರ ಮಕ್ಕಳು ಯಾವಾಗ್ಲೂ ಇದನ್ನ ಯಾವ ರೀತಿ ನೀವು ತಗೋಬಹುದು ಅಂದ್ರೆ, ಅರೆ ಮನಸ್ಸಿನಿಂದ ತಗೊಳೋದ್ ಬೇಡ. ಅಂದ್ರೆ ಅಪ್ಪ ನನ್ನನ್ನ ಅಂಗೀಕರಿಸ್ತಾರೋ ಇಲ್ವೋ, ಅಪ್ಪ ನನ್ನ ಮಾತನ್ನ ಕೇಳ್ತಾರ ಇಲ್ವೋ, ನನ್ನ ಪ್ರಾರ್ಥನೆ ಕೇಳ್ತಾರ ಇಲ್ವೋ, ಆ ರೀತಿ ಭಾವನೆ ಬೇಡ. ನನ್ನಪ್ಪ ನನ್ನ ತಂದೆ ನೀವು ನನಗೋಸ್ಕರ ನಿಮ್ಮ ಒಬ್ಬನೇ ಮಗನ ಕೊಟ್ಟಿದ್ದೀರಾ. ಆ ಒಂದು ದೃಢವಾದ ನಂಬಿಕೆ ಭಾವನೆ ಇರಲಿ. ಎರಡನೇದಾಗಿ, ದೇವ್ರೆ ನಿಮಗ್ ವಿರುದ್ಧವಾಗಿ ಯಾವುದೇ ವಿಷಯಗಳನ್ನ ಮಾಡದೇ ಇರ್ತೀನಿ ಅಂತ ದೃಢ ನಿಧಾನವನ್ನು ತಗೊಳ್ತೀನಿ. ನನ್ನನ್ನ ಬಲಪಡಿಸ್ರಿ, ನಿಮ್ಮ ಆತ್ಮವನ್ನು ಕೊಡ್ರಿ. ನಿಮಗ್ ವಿರುದ್ಧವಾದ ನನಗೆ ಯಾವುದೇ ಕೆಲಸ ಮಾಡದೇ ಅಂತ ರೀತಿಯಲ್ಲಿ ನನ್ನನ್ನ ನೀವು ನಿಮ್ಮ ಮಗನಾಗಿರುವಂತಹ ಸ್ಥಾನವನ್ನ ಕಳ್ಕೊಳ್ದೇ ರೀತಿಯಲ್ಲಿ ಇರೋದಕ್ಕೆ ನನಗೆ ಧೈರ್ಯ ಕೊಡ್ರಿ. ನಿನ್ನ ಆತ್ಮನ ಕೊಡ್ರಿ. ನಿಮ್ಮ ಆತ್ಮನ ನನ್ನ ತೆಗೆದು ಬಿಡ್ಬಿಡ್ರಿ. ಶುದ್ಧ ಹೃದಯವನ್ನ ನನ್ನ ಸೃಷ್ಟಿ ಮಾಡ್ರಿ. ಒಳ್ಳೆ ಆತ್ಮನ ಕೊಟ್ಟು ನನ್ನ ನಡೆಸ್ರಿ. ನಡೆಸುವಂತ ನಿಮ್ಮ ದಾರಿ ನಾನು ನಡಿತೀನಿ ತಂದೆ.
ನನ್ನನ್ನ ಬಲಪಡಿಸಿ, ನನ್ನ ನಂಬಿಕೆಯನ್ನು ಹೆಚ್ಚಿಸಿರಿ. ಈ ರೀತಿಯಾಗಿ ದೇವರ ಹತ್ರ ಮಕ್ಕಳು ಬೇಡವರಾಗಿರ್ಬೇಕು. ಆ ಮಗನ ವಿಷಯವನ್ನ, ಮಕ್ಕಳ ವಿಷಯವನ್ನ ಕಲ್ತ್ಕೊಂಡ್ಬಿಡ್ತೀನೋ ಅಂತ ಭಯದಲ್ಲಿ ನಮ್ಮ ಪ್ರಾರ್ಥನೆಗಳೆಲ್ಲ ಇರ್ಬೇಕು. ಯಾವಾಗಲೂ ಕೂಡ ಅದ್ರ ಮೇಲೆ ಇರ್ಬೇಕು. ಮಗನೇ, ಇವತ್ತು ನಿನ್ಗೆ ಒಂದ್ ಮನೆ ಕೊಡೋಣ ಅಂತ ಇದೀನಿ, ಒಂದ್ ದೊಡ್ಡ 3 ಅಫ್ಟರ್ 4 ಅಫ್ಟರ್ ಬಿಲ್ಡಿಂಗ್ ಕೊಡೋಣ ಅಂತ ಇದೀನಪ್ಪ. ಯಾವಾಗ ಕೊಡ್ಲಿ ಅಂತ ಏನಾದ್ರು ಬಂದ್ರೆ ಕಿವಿಗೆ, ನನಗ ಅದೆಲ್ಲ ಯಾವ್ದು ಬೇಡ ತಂದೆ, ನಾನ್ ನಿಮ್ ಮಗನಾಗಿರ್ಬೇಕಷ್ಟೇ. ಭೂಮಿಯಲ್ಲಿ ನಿನ್ಗೆ ಒಳ್ಳೆ ಹೆಸರು ಕೊಡೋಣ ಅಂತಿದ್ದೀನಿ, ಬೇಡವೇ ಬೇಡಪ್ಪ. ನಿಮ್ ಮಗನಾಗಿರುವಂತ ಗುಣಗಳನ್ನ ಬೆಳೆಸ್ಕೊಂಡ್ರೆ ಸಾಕು. ದೇವ್ರ ಮಕ್ಳು ಇದ್ರ ಮೇಲೆ ಗಮನ ಇರ್ಬೇಕಂತ ದೇವ್ರು ನೋಡ್ತಾ ಇದ್ರೆ, ಅದನ್ನ ಬಿಟ್ಟು ನಾವು ಈಗ ಲೋಕದ ವಿಷಯಗಳಲ್ಲಿ ಗಮನ ಕೊಡೋದ್ರಿಂದ ಈ ರೀತಿಯಿಂದ ವಾಯ್ಸ್ ಎಲ್ಲ ಬರೋದನ್ನ ತುಂಬಾ ಕೇರ್ಫುಲ್ ಆಗಿ ಗಮನಿಸ್ರಿ. ಅದೆಲ್ಲ ತಂದೆಯ ಒಂದು ಸ್ಪಿರಿಟ್ ಅಲ್ಲ ಕ್ರಿಸ್ತನ ಪ್ರೀತಿಯ ಸರ್ ಅಲ್ವಾ? ಯಾಕಂದ್ರೆ ಆತನ ಮಗನ ಸ್ಪಿರಿಟು ಅದಾಗಿರ್ಲಿಲ್ಲ. ನಾವು ಭೂಮಿಯಲ್ಲಿ ನಮ್ಮನ್ನ ಸಜೀವ ಯಜ್ಞ ಕೊಡಕ್ ಬಂದಿದೀವಿ ಅಂದ್ರೆ ಒಂದ್ ವೇಳೆ ದೇವರಿಂದ ಅದೇನೋ ಸಿಗ್ಬಹುದು, ಆದ್ರೆ ಅದ್ರ ಹಿಂದೆ ನಾವು ಹೋಗೋದ್ರಿಂದ ನಮ್ಮ ಸಮಯ, ಜ್ಞಾನ, ನಮ್ಮ ಬಲ, ಹಣ ಎಲ್ಲವೂ ವ್ಯಯ ಮಾಡ್ಕೊಂಡು ಹೋಗ್ತೀವಂದ್ರೆ ಕೊನೆಯದಾಗಿ ಮಕ್ಕಳು ಅನ್ನೋಂತ ಒಂದು ಅವಕಾಶವನ್ನ ಕಳ್ಕೊಳ್ಳೋದಕ್ಕೆ ತುಂಬಾ ಸಾಧ್ಯತೆ. ಹಾಗಾಗಿ ಬರುವಂತಹ ದಿನಗಳಲ್ಲಿ ಇನ್ನು ಕೂಡ ಹೆಚ್ಚಾದ ವಿಷಯಗಳನ್ನ ನಾವು ಸ್ಟಡಿ ಮಾಡಕ್ಕೆ ದೇವ್ರು ನಮ್ಗೆ ಸಹಾಯ ಮಾಡ್ಲಿ. ಈ ಒಂದು ಪಾಠವನ್ನು ದೇವರು ಆಶೀರ್ವದಿಸಲಿ. ಆಮೇಲೆ ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಇವತ್ತಿನ ರಾತ್ರಿ ಗೀತೆನ ಯಾರು ಓದ್ತೀರಾ? ಓದ್ಲಾ ಬ್ರದರ್? ಓದಿ. ಮೇ 25 ರಾತ್ರಿಯ ಗೀತೆಗಳು. ಕರ್ತನಲ್ಲಿಯೂ ಆತನ ಅತ್ಯಧಿಕವಾದ ಶಕ್ತಿಯಲ್ಲಿಯೂ ಬಲಗೊಳ್ಳಿರಿ. ಎಫೆಸದವರಿಗೆ 6ನೇ ಅಧ್ಯಾಯ 10ನೇ ವಚನ. ಇಲ್ಲಿ ನಾವು ಎಲ್ಲಾ ಸಮಯಗಳಲ್ಲಿ, ಎಲ್ಲಾ ಪರಿಸ್ಥಿತಿಗಳಲ್ಲಿ ಮತ್ತು ಎಲ್ಲಾ ಸಂದರ್ಭಗಳಲ್ಲಿ ದೇವಜನರಿಗೆ ಅನ್ವಯಿಸುವ ಒಂದು ಬುದ್ಧಿವಾದವನ್ನು, ಉಪದೇಶವನ್ನು ಹೊಂದಿದ್ದೇವೆ. ಇದು ಸ್ವಾಭಾವಿಕ ಮನುಷ್ಯನಾಗಿ, ಸೇವಕನಾಗಿ ಸಂಸೋನನಿಗೆ ಅವನ ದಿನದಲ್ಲಿ ಅನ್ವಯಿಸುತ್ತದೆ ಮತ್ತು ಇದು ಕ್ರಿಸ್ತ ಯೇಸುವಿನಲ್ಲಿ ಹೊಸ ಸೃಷ್ಟಿಗಳಾಗಿ, ಮಹೋನ್ನತನ ಸೇವಕರಾಗಿ, ಮಕ್ಕಳಾಗಿ ಇಂದು ನಮಗೆ ಅನ್ವಯಿಸುತ್ತದೆ. ನಾವು ಸಂಸೋನನನ್ನು ಮತ್ತು ಅಪೊಸ್ತಲರಿಂದ ವಿವರಿಸಿರುವ ಎಲ್ಲಾ ಪಿತೃಗಳನ್ನು ಹಿಂತಿರುಗಿ ನೋಡಿದರೆ, ಅವರು ಸಹಿಸಿಕೊಂಡು ಜಯಿಸಲು ಕಾರಣವಾದ ಅವರ ಗುಣಲಕ್ಷಣದ ಶಕ್ತಿಯ ರಹಸ್ಯವು ದೇವರಲ್ಲಿ ಮತ್ತು ಆತನು ಮಾಡಿದ ವಾಗ್ದಾನಗಳಲ್ಲಿ ಅವರಿಗಿದ್ದ ನಂಬಿಕೆಯಲ್ಲಿ ತೋರಿಬರುತ್ತದೆ ಮತ್ತು ಅದೇ ನಂಬಿಕೆ ನಮ್ಮೊಂದಿಗೆ ಇರಬೇಕು. ಆದರೆ ನಂಬಿಕೆ ಮತ್ತು ಮೂಢನಂಬಿಕೆಯ ನಡುವೆ ವ್ಯತ್ಯಾಸವಿದೆ. ಎರಡನೆಯದು ಅಂದರೆ, ಮೂಢನಂಬಿಕೆಯು ಶಕ್ತಿಯ ಚೈತನ್ಯವನ್ನು ನೀಡಬಹುದು, ಆದರೆ ಅದು ಶಾಶ್ವತವಾಗಿ ಇರುವುದಿಲ್ಲ. ಮೊದಲನೆಯದು ಅಂದರೆ, ನಂಬಿಕೆಯು ದೇವರ ಶಕ್ತಿಯಾಗಿದ್ದು, ಕರ್ತನಾದ ಯೇಸುಕ್ರಿಸ್ತನ ಉತ್ತಮ ಸೈನಿಕರಾಗಿ, ಸತ್ಯದ ಸೈನಿಕರಾಗಿ, ನೀತಿಯ ಸೈನಿಕರಾಗಿ, ಪಾಪ ಮತ್ತು ತಪ್ಪುಗಳು ಮತ್ತು ಎಲ್ಲಾ ವಿಧವಾದ ಅವಭಕ್ತಿಗಳನ್ನು ನಾವು ಸಹಿಸಿಕೊಳ್ಳುವಂತೆ ಮಾಡುತ್ತದೆ. ಇದಲ್ಲದೆ ನಂಬಿಕೆಯಿಂದ ಎದುರಾಳಿಯು ನಮ್ಮನ್ನು ಮತ್ತು ಇಡೀ ಲೋಕದ ಜನರನ್ನು ಮೋಸಗೊಳಿಸುವ ಕುಶಲ ಕುತಂತ್ರಗಳನ್ನು ಸಹ ಸಹಿಸಿಕೊಳ್ಳಲು ನಮಗೆ ಸಾಧ್ಯವಾಗುತ್ತದೆ. ಕತ್ತಲೆಯ ಯುಗದಲ್ಲಿ ಕರ್ತನ ಜನರ ಮೇಲೆ ಹೇರಿದ ದೆವ್ವಗಳ ಬೋಧನೆಗಳಿಂದ ದೈವಿಕ ಗುಣಲಕ್ಷಣವನ್ನು ತಪ್ಪಾಗಿ ನಿರೂಪಿಸುತ್ತಾನೆ. ಅವರ ತಿಳುವಳಿಕೆಯ ಕಣ್ಣುಗಳನ್ನು ಕುರುಡುಗೊಳಿಸುತ್ತಾನೆ. ಈಗ ಕರ್ತನ ಏರ್ಪಾಡಿನಲ್ಲಿ ನಮ್ಮ ಕಣ್ಣುಗಳು ಅಪೊಸ್ತಲರ ಪ್ರಾರ್ಥನೆಗೆ ಅನುಗುಣವಾಗಿ ಹೆಚ್ಚೆಚ್ಚಾಗಿ ತೆರೆದುಕೊಳ್ಳುತ್ತವೆ. ಅಪೊಸ್ತಲನು ಹೇಳುವಂತೆ, ನೀವು ಎಲ್ಲಾ ಸಂತರೊಂದಿಗೆ ಅದರ ಪ್ರೀತಿಯ ಅಗಲ, ಉದ್ದ, ಆಳ ಮತ್ತು ಎತ್ತರವನ್ನು ಗ್ರಹಿಸುವಂತೆಯೂ ಮತ್ತು ಎಲ್ಲಾ ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ಗ್ರಹಿಸುವಂತೆಯೂ ನಾನು ನಿಮಗಾಗಿ ದೇವರನ್ನು ಬೇಡಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸರಸ್ವರೇ. ನೋಡ್ರಿ, ಇವತ್ತಿನ ರಾತ್ರಿ ಗೀತೆಗಳು ನಿಜವಾಗ್ಲೂ ದೇವರು ನಿಮ್ಮನ್ನ ಎಷ್ಟು ಮಟ್ಟಿಗೆ ಪ್ರೀತಿ ಮಾಡ್ತಾರೆ ನೋಡ್ರಿ. ಕೆಲವೊಂದು ಟೈಮಲ್ಲಿ ಕೆಲವೊಂದು ವಿಷಯಗಳು ಬರುತ್ತೆ, ನಾವು ಪ್ಲಾನೇ ಮಾಡಿರಲ್ಲ, ಪ್ರಿಪೇರೇ ಮಾಡಿರಲ್ಲ, ಅಷ್ಟರ ಮಟ್ಟಿಗೆ ದೇವರು ನಿಮ್ಗೋಸ್ಕರ ಕೆಲವೊಂದು ವಿಷಯನ ಮಾತಾಡ್ತಾರೆ. ನಾವು ಓದಂತ ವಿಷಯ ಕೂಡ ಇದಕ್ಕೆ ಎಷ್ಟು ಸರಿ ನಿಖರವಾಗಿದೆ ನೋಡ್ರಿ. ಮಹೋನ್ನತನ ಸೇವಕರಾಗಿ, ಮಕ್ಕಳಾಗಿಂದ ನಮಗೆ ಅನ್ವಯಿಸುತ್ತದೆ ಅಲ್ವಾ? ದೇವ್ ಮಕ್ಕಳು ಹೇಗೆ ಕ್ರಿಸ್ತನ
ದೇವರ ಕರ್ತನಲ್ಲಿ ಆತನ ಅತ್ಯಧಿಕವಾದ ಶಕ್ತಿಯಲ್ಲಿ ಬಲಗೊಳ್ರಿ. ಇನ್ನೂ ಕೂಡ ಕ್ರಿಸ್ತನ ಸ್ಥಾಪಿ ಬೆಳೆಯೋದಕ್ಕೆ ನೀವು ಪ್ರಯತ್ನ ಪಡ್ರಿ ಅನ್ನೋ ವಿಷಯ ಎಲ್ಲ ರೀತಿಯಲ್ಲೂ ತುಂಬಾ ಒಳ್ಳೆ ವಿಷಯವಾಗಿದೆ. ಸೊ ಅದರಿಂದ ಇದನ್ನ ಸ್ಟಡಿ ಮಾಡ್ರಿ, ತುಂಬಾ ಪ್ರಯೋಜನವಾಗುತ್ತೆ. ಆಕ್ಚುಲಿ ಇವತ್ತು ಒಂದು ವಿಷಯ ಏನಂತ ನೋಡ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಾನು ಹಾಗೆ ಯಾವ್ದೋ ಇದ್ರಲ್ಲಿ ಇವತ್ತು 3ನೇ ಥರ್ಡ್ ವ್ಯಾಲ್ಯೂಮ್ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಇವತ್ತು ಸ್ಟಡಿ ತಿಳ್ಕೊಂಡ್ಬಿಟ್ಟು ಏನ್ ಮಾಡ್ಬಿಟ್ಟಿದ್ದೆ, ಪವರ್ ಪಾಯಿಂಟ್ ಎಲ್ಲ ರೆಡಿ ಮಾಡಿ ಇವತ್ತು ನೀನ್ ರಾಜ್ಯ ಬೆಳೆಯುವಂತ ಸಬ್ಜೆಕ್ಟ್ ನ ತೆಗಿಬೇಕಾಗಿದೆಯಪ್ಪ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡು ಮನೆಗೆ ಬಂದು ಕುತ್ಕೊಂಡು ನನ್ ಮಗಳಿಗೆ, ಅಮ್ಮ 3ನೇ ಸಂಪುಟ ಕನ್ನಡ ಒಂದ್ ವ್ಯಾಲ್ಯೂಮ್ ನ ತಕ್ಕೊಡು, ಸ್ವಲ್ಪ ಸ್ಟಡಿ ಮಾಡೋಣ ಅಂದ್ರೆ ನನ್ ಮಗಳು ಹೇಳ್ತಾ ಇದ್ದ ಅವಾಗ, ಅಪ್ಪ ಇವತ್ತು ರೋಮನ್ ಸ್ಟಡಿ ಅಲ್ವಾ ಅಂತ. ನನ್ಗೆ ಅಷ್ಟ್ರ ಮಟ್ಟಿಗೆ ನನ್ಗೆ ಇದಾಗ್ಬಿಟ್ಟಿದೆ. ಆಮೇಲೆ ಅಯ್ಯೋ ಇವತ್ತು ರೋಮನ್ ಸ್ಟಡಿ, ನಾನು ಇದನ್ನ ಓದ್ತಾ ಇದ್ದೀನಲ್ಲ, ಇವತ್ತೆಲ್ಲ ಅದೇ ಮೆಡಿಟೇಟ್ ಮಾಡ್ಕೊಂಡ್ಬಿಟ್ಟು ತಕ್ಷಣ ಇವಾಗ ಏನಾಯ್ತು, ಅಯ್ಯೋ ಈಗ ರೋಮನ್ ಸ್ಟಡಿ ಎಲ್ಲ ನಾನು ಅದನ್ನ ಓದೋದ್ ಮರ್ತ್ಬಿಟ್ನಲ್ಲ ಅಂದ್ಬಿಟ್ಟು ಆಮೇಲೆ ಕೊನೆ ಹಂತದಲ್ಲಿ ತಗೊಂಡು ಅದನ್ನ ಸ್ಟಡಿ ಮಾಡಿ, ಆದ್ರೂ ಕೂಡ ದೇವ್ರೇನೋ ಮಾಡಿದ್ರು, ಏನೋ ನಮ್ಗೆ ಕೊಟ್ಟಿದಂತ ಸ್ವಲ್ಪ ಜ್ಞಾನದ ಖಂಡಿತ. ಏನಕ್ಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಕರ್ತನಲ್ಲಿಯೂ ಆತನ ಅತ್ಯಧಿಕ ಶಕ್ತಿಯಲ್ಲೂ ಬಲಗೊಳ್ರಿ. ನಮ್ಮ ಬಲ, ನಮ್ಮ ಇದೆಲ್ಲ ಇರೋದು ದೇವರ ನಂಬಿಕೆಯಲ್ಲಿ, ದೇವರ ಆತ್ಮದಲ್ಲಿ. ಅದನ್ನ ಬಿಟ್ರೆ ನಮ್ಗೆ ಯಾವ್ದಿಲ್ಲ. ನಮ್ಮ ಒಂದು ಜ್ಞಾನದಲ್ಲೋ ನಮ್ಮ ಒಂದು ಬಲದಲ್ಲಿ ನಂಬಿಕೆ ಯಾವಾಗ್ಲೂ ಇಲ್ಲ. ಆತನ ಒಂದು ಶಕ್ತಿಯಲ್ಲಿ, ಆತನ ಆತ್ಮದಲ್ಲಿ ದೇವ್ರ ಮಕ್ಕಳು ಬಲ ಪಡ್ಬೇಕು. ಖಂಡಿತವಾಗ್ಲು ದೇವ್ರು ನಡೆಸ್ತಾರೆ. ಅದರಿಂದ ದೇವ್ರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಒಂದು ವಿಷಯವನ್ನ ಮೆಡಿಟೇಟ್ ಮಾಡ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಪ್ರಾರ್ಥನೆ ಮಾಡೋಣ. ಮಧ್ಯದಲ್ಲಿರುವಂತ ಮುತ್ತುರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಸರಿ ಸರ್, ಓಕೆ. సరే సార్, ఓకే. అందరు కళ్ళు మూసుకున్నట్లయితే కళ్ళు ఉంచుకున్నట్లయితే ప్రార్థన. తండ్రి, మీకు అనేకమైన స్తోత్రం వందనాలతో, అలాగే తండ్రి ఈ రోమపత్రికలో తండ్రి మీ కుమారుల ధర తండ్రి నాకును మాకందరికి తండ్రి విలువైన ఆస్తం తండ్రి సరిపోయినందుకు మీకు అనేకమైన స్తోత్రం వందనాలతో, అలాగే తండ్రి వాక్యం తండ్రి విడిచిపెట్టుకోకుండా తండ్రి ఈ విధంగా భద్రపరుచుకుని తండ్రి వాక్యానుసారంగా జీవించాలంటే జీవించాలని నాశనం ప్రతి ఒక్కరికి కూడా ఉండి నడిపించినందుకు మీకు అనేకమైన స్తోత్రం వందనాలతో, మీరు మాత్రం మైండ్ పొందమని అడిగి వేసినట్టు చెప్పిన వాక్యాన్ని, చేసిన ప్రార్థనని సమస్తాన్ని తండ్రి మీకు చెప్తూ ఈ ప్రార్థన మా రక్షకుడు మీ కుమారుని యేసు అడిగి వేడుకుంటున్నాం తండ్రి. ఆమె ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ದೇವ್ರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಮಸ್ಕಾರ. ಥ್ಯಾಂಕ್ ಯು. ಗುಡ್ ನೈಟ್ ಬ್ರದರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್. ಎಲ್ಲ ಬ್ರದರ್ ನಮಸ್ತೆ. ಥ್ಯಾಂಕ್ ಯು. ನಮಸ್ತೆ. ಎಲ್ಲ ಬ್ರದರ್ ನಮಸ್ತೆ. ನಮಸ್ತೆ ರೀ. ನಮಸ್ತೆ. 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 ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಬ್ರದರ್. ಬ್ರದರ್ ಅಂಡ್ ಸಿಸ್ಟರ್. ಗುಡ್ ನೈಟ್. ಗುಡ್ ನೈಟ್ ಮೋಹನ್ ರಾಜ್ ಬ್ರದರ್. ನಮಸ್ತೆ ಬ್ರದರ್. ಗುಡ್ ನೈಟ್. ನಮಸ್ತೆ. ನಮಸ್ತೆ ಬ್ರದರ್. ನಮಸ್ತೆ. ಎಲ್ಲ ಬ್ರದರ್ ಸಿಸ್ಟರ್ ಎಲ್ಲರಿಗೂ ಗುಡ್ ನೈಟ್. ಎಲ್ಲರಿಗೂ ಗುಡ್ ನೈಟ್. ಗುಡ್ ನೈಟ್. ಥ್ಯಾಂಕ್ ಯು. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಥ್ಯಾಂಕ್ ಯು. ಬಾಯ್ ಬಾಯ್. ನಮಸ್ತೆ ರೀ. ನಮಸ್ತೆ ರೀ. ನಮಸ್ತೆ. ನಮಸ್ತೆ. ನಮಸ್ತೆ ಸಿಸ್ಟರ್. ಎಲ್ಲ ಬ್ರದರ್ ನಮಸ್ತೆ. ನಮಸ್ತೆ ರೀ. ಎಲ್ಲರಿಗೆ ನಮಸ್ತೆ. ಗುಡ್ ನೈಟ್. ಗುಡ್ ನೈಟ್. ನೈಟ್. Namaste, brother and sister. ನಮಸ್ತೆ ನಮಸ್ತೆ. ನಮಸ್ತೆ. ಎಲ್ಲ ನಮಸ್ತೆ ಹೇಳ್ತಾರೆ. ಥ್ಯಾಂಕ್ ಯು. Namaste, brother and sister. ಗುಡ್ ನೈಟ್. ಸರ್ ನೀವೆಲ್ಲ ಮಗ ಸೊಲ್ಲ. Namaste, brother and sister. ನಮಸ್ತೆ ಸಿಸ್ಟರ್. Brothers and sisters. Screen. Namaste, brothers and sisters. ಗುಡ್ ನೈಟ್. ಬಾಯ್. Namaste, brothers and sisters. ಆಯ್ತು.